ಸ್ತೋತ್ರ ಅಪ್ಪ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ನಿನ್ನ ನಾಮದಲ್ಲಿ ಕರ್ತನ ಹತ್ತಿರ ಬರುತ್ತೇವಪ್ಪ ಯೇಸುವೇ. ಕರ್ತನೆ ಉಪವಾಸ ಪ್ರಾರ್ಥನೆ 6ನೇ ದಿನದಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿದ್ದೇವೆಪ್ಪ ಯೇಸುವೇ. ಕರ್ತನೆ ನಿನ್ನ ಸಮ್ಮುಖದಲ್ಲಿ ಆಗಿರುವ ಅಲ್ಪ ಸಮಯ ಕರ್ತನೆ ನಿನ್ನ ಕೃಪೆ ಬಲವನ್ನು ಕರ್ತನೆ ಅನುಭವಿಸಲಿಕ್ಕೆ ಸಹಾಯ ಮಾಡಪ್ಪ ಯೇಸುವೇ. ದೇವರೇ ಕರ್ತನೆ ಬಂದಂತ ಎಲ್ಲರಿಗಾಗಿ ಸ್ತೋತ್ರ. ದೇವರೇ ನಿನ್ನ ಕೃಪೆಯನ್ನು ತುಂಬಿಸು ಸ್ವಾಮಿನ ಬರಲಿಕ್ಕಿರುವ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ದೇವರ ಆತ್ಮನೇ ನಿನ್ನ ಮಹಿಮೆಗಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನೀನು ಕರ್ತನೆ ನಿನ್ನ ಜನರನ್ನು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರೆತಾ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಯೇಸುವೇ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡಪ್ಪ. ಅದ್ಭುತವಾದ ಕಾರ್ಯಗಳನ್ನು ಮಾಡಪ್ಪ. ಅತಿಶಯವಾದ ಕಾರ್ಯಗಳನ್ನು ಮಾಡು ಸ್ವಾಮಿ. ನಿನ್ನಿಂದೆಲ್ಲ ಸಾಧ್ಯ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪದಕ್ಕಾಗಿ ಸ್ತೋತ್ರ. ಕರ್ತನೆ ನಿನ್ನ ಸಮ್ಮುಖದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಸಂಪೂರ್ಣವಾಗಿ ಕರ್ತನೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಮಹಿಮೆಯಾದ ಕರ್ತನ ಅದ್ಭುತಗಳನ್ನು ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ನೀನೆಲ್ಲವನ್ನು ಮಾಡಲು ಶಕ್ತನಪ್ಪ. ಓ ನಿನ್ನ ಎಲ್ಲವನ್ನು ಮಾಡಲು ಶಕ್ತನ ಕರ್ತನೆ. ಹಾಲೆಲೂಯಾ ಯೇಸುವೇ. ನಿನಗೆ ಸ್ತೋತ್ರ 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 ಅಪ್ಪ ಯೇಸುವೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ ಉಪವಾಸ ಪ್ರಾರ್ಥನೆ 6ನೇ ದಿನದಲ್ಲಿ ಕರ್ತನೆ ದೇವರೇ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವಪ್ಪ ಯೇಸುವೇ. ಕಳೆದ ಕರ್ತನೆ 5 ದಿನಗಳು ಕರ್ತನೆ ಅದ್ಭುತವಾಗಿ ನೀವು ನಡೆಸಿದ್ದೀರಾ. ಮಹಿಮೆಯಾಗಿ ನಡೆಸಿದ್ದೀರಾ ಕರ್ತನೆ. ನಿನ್ನ ಕೃಪೆಯನ್ನು ನಮ್ಮನ್ನು ತುಂಬಿಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನಿಂದಲೇ ಸ್ವಾಮಿ ನಿನ್ನ ಮಹಿಮೆಯ ಬಿಡುಗಡೆಗಳನ್ನು ಕರ್ತನೆ ನಾವು ಅನುಭವಿಸುವಂತೆ ನೀನು ತಾನೇ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಯೇಸುವೇ. ದೇವರೇ ಇದರಿಂದಲೇ ಕರ್ತನೆ ಸ್ವಾಮಿ ಬಂದಂತ ಕರ್ತನೆ ಎಲ್ಲರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಬರೀ ಜೀವಿತಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ದೇವರೇ. ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಲವಾಗಿ ನಿನ್ನನ್ನು ಸ್ತುತಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮ್ಮನ್ನು ಇಂತಾನೆ ಬಲಪಡಿಸಪ್ಪ ದೇವರೇ. ನಿನ್ನ ಕೃಪೆಯನ್ನು ನಮ್ಮನ್ನು ತುಂಬಿಸು. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಈ ದಿನದಲ್ಲಿ ಕರ್ತನೆ ಸ್ತೋತ್ರವಾಗಲಿ. ಅಲ್ಪ ಸಮಯ ನಿನ್ನನ್ನು ಸ್ತುತಿಸಲಿಕ್ಕೆ ಕರ್ತನೆ ಹಾಡುಗಳ ಮೂಲಕವಾಗಿ ನಿನ್ನನ್ನು ಕೊಂಡಾಡಲಿಕ್ಕೆ ನಮ್ಮನ್ನು ಇಂತಾನೆ ಬಲಪಡಿಸು ಸ್ವಾಮಿ. ಕರ್ತನೆ ಸ್ತೋತ್ರವಾಗಲಿ. ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಬಲಕ್ಕಾಗಿ ಸ್ತೋತ್ರ. ಹಾಡುವ ಎಲ್ಲ ಹಾಡಿನ ಮೇಲೆ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಸ್ತೋತ್ರವಾಗಲಿ. ಪ್ರಾರ್ಥಿಸಲಿಕ್ಕೆ ನಮ್ಮನ್ನು ಇಂತಾನೆ ಬಲಪಡಿಸು. ಅನೇಕ ವಿಷಯಗಳನ್ನು ನೆನೆಸಿ ಕರ್ತನೆ ಪ್ರಾರ್ಥಿಸುವಂತೆ ನೀನು ತಾನೇ ಕೃಪೆ ನೀಡುವುದಾಗಿ ನಾನು ಪ್ರಾರ್ಥಿಸ್ತೇನೆ. ರಾತ್ರಿ ವೇಳೆ ನಮ್ಮೊಂದಿಗೆ ನೀನು ಮಾತನಾಡು. ನಿನ್ನ ಆಲೋಚನೆಗಳಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ನೀನು ಕರ್ತನೆ ಮಾತನಾಡುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿನ ಪ್ರೀತಿಯುಳ್ಳ ತಂದೆಯೇ ಆಮೇನ್ ಆಮೇನ್ ಆಮೇನ್. ನಾವು ಕೆಲವು ಹಾಡುಗಳನ್ನು ಹಾಡಿ ಕರ್ತನಾಮನ ಮಹಿಮೆ ಪಡಿಸೋಣ. ಕರ್ತನ ಸಮ್ಮುಖದಲ್ಲಿ ಬಂದಿರುವಂತ ನಾವೆಲ್ಲರೂ ಆಮೇನ್ ದೇವರ ಸಮ್ಮುಖದಲ್ಲಿ ನಿಂತವರಾಗಿ ಆಮೇನ್ ಕರ್ತನನ್ನು ಸ್ತುತಿಸಲಿಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಆಮೇನ್. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದವು, ಆದರೆ ಅವರ ಕೃಪೆಯು ಅವರ ದಯೆಯು ಮಾರ್ಪಡದು ನನ್ನ ಬಾಳಲಿ ಎಂಬುದಾಗಿ ಈ ಹಾಡನ್ನಾಡಿ ನನ್ನ ಕರ್ತನಾಮನ ಮಹಿಮೆ ಪಡಿಸು. ಕದಲಿ
ನನ್ನ ದೇವರು ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ, ನನ್ನ ಬಿಡುವಾಗ ನನ್ನ ದೇವರು ಒಂದು ಕ್ಷಣವು ಕೈ ಬಿಡದ ಸ್ನೇಹಿತ, ನನಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು, ನಮಗಾಗಿ ಜೀವ ಕೊಟ್ಟ ರಕ್ಷಕ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ, ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ. ಯೆಹೋವ ರಾಮ ನಮ್ಮ ಸೌಖ್ಯವಾದನು, ಯೆಹೋವ ಶಮ್ಮ ನಮ್ಮೊಡನೆ ಇರುವನು, ಯೆಹೋವ ರಾಮ ನಮ್ಮ ಸೌಖ್ಯವಾದನು, ಯೆಹೋವನು ನನ್ನ ಕುರುಬನಾದನು. ಎಡಬಲಕ್ಕೆ ನಮ್ಮ ಎಂದು ಕಾಯುವ, ನಮ್ಮ ಬಾಳಿಗೆ ಎಂದು ಆಧಾರನು, ಎಡಬಲಕ್ಕೆ ನಮ್ಮ ಎಂದು ಕಾಯುವ, ನನ್ನ ಬಾಳಿಗೆ ಎಂದು ಆಧಾರನು. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ, ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ. ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು, ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿ ಹೋದರು. ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ, 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 ಅವರ ಕೃಪೆ ಅವರ ದಯೆ ಮಾತನಾಡು ನಮ್ಮ ಬಾಳಲಿ. ಓ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ ದೇವರಾತ್ಮನೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ ಯೇಸುವೇ, ನಿನಗೆ ಸ್ತೋತ್ರ. ನಮ್ಮ ಜಯವಾಗಿ ನಮ್ಮನ್ನು ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮಗೆ ನಂಬಿಕೆಯಾಗಿ ಆಧಾರನಾಗಿ ನಮ್ಮನ್ನು ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಕರಗಳಲ್ಲಿ ಕರ್ತನನ್ನು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ದೇವರೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ದೇವರಾತ್ಮನೇ, ನಿನಗೆ ಮಹಿಮೆಯಪ್ಪ. ಹಾಲೆಲೂಯಾ. ಶೂರನ ದೇವರೇ, ಬೇರೆ ಯಾವ ದೇವ
ಸ್ತೋತ್ರವಾಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಪ್ಪಾ, ನಮ್ಮ ಜೀವಿತದಲ್ಲಿ ಕರ್ತನೆ ಅಲ್ಪ ಒಮೇಗವಾಗಿ ನಮ್ಮ ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ಆಗಿರೋದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ. ನಿನ್ನ ನಾಮದಲ್ಲಿ ಕರ್ತನೆ ಜಯ ಕರ್ತನೆ ಸ್ವಾಮಿ. ಹಾಲೆಲೂಯ. ತಂದೆ ನಿನಗೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ. Hallelujah,
Hallelujah, hallelujah, hallelujah. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ. ಓ ದೇವರ ಆತ್ಮನೇ, ನಿನಗೆ ಸ್ತೋತ್ರವಾಗಲಿ. ಗರಬರವರ ಗರ್ಗನೆ ಯಾದರ ಸಂದರೆ ನನದರ ಗರ್ಗರೆ ಬರಬರ ಅದು ನನಗೆ ಗರ್ಗರೆ ವಂಶದರ ಗರ್ಗನೆ ಯಾದರ ಸಂದರೆ ನನದರ ಗರ್ಗರೆ ವಂಶದರ ಗರ್ಗನೆ ಪುರಾಮನ ಸಂದರೆ ನರ ಸುಧಾರ ಬೌಡರಿ ಬರಾದರ ಗರ್ಗನೆ. ನಿನಗೆ ಮಹಿಮೆಯಪ್ಪ, ನಿನಗೆ ಮಹಿಮೆಯಪ್ಪ, ಮಹಿಮೆಯಪ್ಪ. ನಿನಗೆ ಆರಾಧನೆ ಸ್ವಾಮಿ. ನಿನ್ನನ್ನು ನಾವು ಸ್ತುತಿಸ್ತೇವಪ್ಪ, ಕೊಂಡಾಡುತ್ತೇವಪ್ಪ. ನಿನ್ನನ್ನು ನಾವು ಆರಾಧಿಸ್ತೇವಪ್ಪ. ಯೇಸುವೇ, ಎಲ್ಲದರಲ್ಲಿ ವಾಸ ಮಾಡುವ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ, ಮಹಿಮೆ ಉಂಟಾಗಲಿ, ಮಹಿಮೆ ಉಂಟಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಸ್ತೋತ್ರಪ್ಪ.
ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನಮ್ಮನೆ ಕೊಡುವೆನು, 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 ನಿನ್ನ ಸೇವೆಗಾಗಿ ನಮ್ಮನೆ ಕೊಡುವೆನು, ನಿನ್ನ ಸೇವೆಗಾಗಿ ನಮ್ಮನೆ ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನೆ ಕೊಡುವೆನು. ನನ್ನ ಬಯಕೆನೇ ನೀನು ಸ್ವಾಮಿ, ನನ್ನ ಹೃದಯದ ಮಿಡಿತ ನೀನು ಸ್ವಾಮಿ. ತಳ್ಳಲ್ಪಟ್ಟಂತ ನನ್ನನ್ನು ಸ್ವಾಮಿ, ನಮ್ಮನ್ನು ಕರ್ತನೇ ನಿನ್ನ ಮಹಿಮೆಗಾಗಿ ಕರ್ತನೇ ನಿನ್ನ ಮೊದಲೇ ಆರಿಸಿಕೊಂಡಂತ ದೇವರ ಎರಮಿನ ಪ್ರವಾದನ ಗ್ರಂಥ ಹೇಳುವ ಪ್ರಕಾರವಾಗಿ ತಾಯಿಯ ಗರ್ಭದಲ್ಲಿರುವಾಗಲೇ ಪಿಂಡವಾಗಿ ರೂಪಿಸುತ್ತಿರುವಾಗಲೇ ನಮ್ಮನ್ನು ಆರಿಸಿದ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಪೈಶುವೆ. ರಾತ್ರಿ ವೇಳೆಯಲ್ಲಿ ಕರ್ತನ ಒಪ್ಪಿಸಿಕೊಡುತ್ತೇವಪ್ಪ. ಯೇಸುವೇ, ನಿನ್ನ ನಾಮದಲ್ಲಿ ನಾವು ಹತ್ತಿರ ಬರುತ್ತೇವೆ ಸ್ವಾಮಿ. ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ಇಲ್ಲಿ ತನಕ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ತನಕ ಸ್ತುತಿಸಲಿ ನೀನು ಕೊಟ್ಟದ ಕೃಪೆಗಾಗಿ ಸ್ತೋತ್ರ ಪೈಶುವೆ. ಕರ್ತನೆ, ಒಂದೊಂದು ಚರಣಗಳು, ಒಂದೊಂದು ಪದಗಳು ಕರ್ತನೇ ಸ್ವಾಮಿ, ನೀನು ನಮ್ಮನ್ನು ನಡೆಸಿರುವ ಎಲ್ಲ ವಿಧಗಳನ್ನು ನೆಲೆಸುವಂತದಾಗಿದೆ ಕರ್ತನಕ್ಕಾಗಿ ಸ್ತೋತ್ರ. ನಿನ್ನ ನಾಮವನ್ನ ಘನಪಡಿಸುವಪ್ಪ, ನಿನ್ನ ನಾಮವನ್ನ ಕೊಂಡಾಡುತ್ತೇವಪ್ಪ ಯೇಸುವೇ. ನೀನೆಲ್ಲದಕ್ಕೂ ಯೋಗ್ಯನಾಗಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲದರಲ್ಲಿ ವಾಸ ಮಾಡುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಯೇಸುವೇ. ನಿನ್ನ ಕರಗಳಲ್ಲಿ ಕರ್ತನನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ಕೃಪೆಯ ಸಾನ್ನಿಧ್ಯದಲ್ಲಿ ನಾವು ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ನಿನ್ನಿಂದೆಲ್ಲ ಸಾಧ್ಯವಾಗಿದೆ ಕರ್ತನಕ್ಕಾಗಿ ಸ್ತೋತ್ರ. ನಾವೆಲ್ಲ ಕರ್ತನ ಕರಗಳು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ.
ಆಮೇಲೆ ಕರ್ತನ ಕರಗಳು ಒಪ್ಪಿಸಿಕೊಡುತ್ತೇವೆ. ವಿವಿಧ ವಿಷಯಗಳಿಗಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಒಳ್ಳೆಯವನು. ಆಮೇಲೆ ನಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ 6ನೇ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಆಗಿರುವಂತೆ ಆತನ ಕೃಪೆ ಮಾಡಿದ್ದಾನೆ. ಆತನ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಆಮೇಲೆ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾಳಿನ ಆರಾಧನೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾಳಿನ ಆರಾಧನೆಯಲ್ಲಿ ಅನೇಕರು ಆಮೇನ್ ಆರಾಧನೆಗಾಗಿ ಸೇರಿ ಬರಲಿಕ್ಕೋಸ್ಕರವಾಗಿ ದೇವರು ಉದ್ದೇಶಿಸಿರುವಂಥ ಹೊಸ ಜನರನ್ನು ದೇವರು ಕರತರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾಳೆ ಆರಾಧನೆಗೆ ಯಾರು ತಪ್ಪಿಸದೆ ಎಲ್ಲರೂ ಸೇರಿ ಬರುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನು ಮಹಿಮೆಯಾದ ಕಾರ್ಯಗಳನ್ನು ನಾಳೆ ದಿನದಲ್ಲಿ ಮಾಡಲಿಕ್ಕೋಸ್ಕರವಾಗಿ ಆರಾಧನೆ ದೇವರ ಕರಗಳು ಒಪ್ಪಿಸಿಕೊಡುತ್ತಾ ಯಾರಾದರೂ ಒಬ್ಬರು ಗಟ್ಟಿಯಾದ ಸ್ವರದೊಂದಿಗೆ ಪ್ರಾರ್ಥಿಸಿ. ಓ ಜೀಸಸ್, ಹಲ್ಲೆಲೂಯಾ. ಓ ದೇವರ ಆತ್ಮನೇ ನಿನಗೆ ಸ್ತೋತ್ರ. ದೇವರ ಆತ್ಮನೇ ನಿನಗೆ ಸ್ತೋತ್ರ. ಹಾಲೆಲೂಯಾ. ಮಕ್ಕಳು ಕರ್ತನ ಉಪವಾಸದಲ್ಲಿ ಆಗಿದ್ರು. ಏಸಪ್ಪ ಅವರ ಮೇಲೆ ಕರ್ತನಿನ ಬಿಡುಗಡೆಯನ್ನ, ನಿನ್ನ ಕರ್ತನೆಯ ಆತ್ಮಿಕವಾಗಿರುವಂತ ಆತ್ಮನ ಬಲವನ್ನ ನೀನು ಒದಗಿಸಿ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ವಾಗ್ದಾನ ಮಾಡಿದ್ದೆ ಸ್ವಾಮಿ ದೇವರೇ ಕರ್ತನೆ, ಈ ಸಭೆಯ ವಾತಾವರಣವನ್ನು ನಾನು ಬದಲಾಯಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತ ದೇವರು ಕರ್ತನೆ, ನೀನು ಆಯ್ದುಕೊಂಡಂತ ಜನರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಆತ್ಮಿಕವಾಗಿಯೂ ಸತ್ಯದಲ್ಲಿಯೂ ಸ್ವಾಮಿ ದೇವರೇ ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನ ಆರಾಧಿಸುವಂತ ನಿನ್ನ ಜನರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ಸಮ್ಮುಖದಲ್ಲಿ ಕರ್ತನೆ ನೀನು ಕರೆತ ನಿನ್ನ ಬಿಡುಗಡೆಯನ್ನು ಅವರು ಅನುಭವಿಸಲಿ. ದೇವರೇ ಸತ್ಯದಲ್ಲಿ ಆರಾಧಿಸುವಂತ ನಿನ್ನ ಆತ್ಮನ ಬಲವನ್ನ ಕರ್ತನೇನು ಪ್ರಕಟಪಡಿಸಪ್ಪ. ಯೇಸುವೇ ನಿನ್ನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ದೇವರ ಬಿಡುಗಡೆಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ಉಜ್ಜೀವನ ಎದ್ದೇಳಲಿ ಕರ್ತನೇ ಸ್ವಾಮಿ ದೇವರ ಆತ್ಮನೇ ಅಪ್ಪ. ಈ ಪಟ್ಟಣದಲ್ಲಿ ಈ ಸ್ಥಳದಲ್ಲಿ ಕರ್ತನೇ ದೇವರೇ ನೀನು ನೇಮಿಸಲ್ಪಟ್ಟಂತ ಈ ಸಭೆಯ ಮಧ್ಯದಿಂದ ದೇವರ ಉಜ್ಜೀವನ ಎದ್ದೇಳುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ನಿನ್ನ ಕರ್ತನೆ ಅಪ್ಪ ದೇವರೇ ಬೆಂಕಿ ಸ್ವಾಮಿ ಇಲ್ಲಿಂದ ಪ್ರಜ್ವಲಿಸುವುದಕ್ಕಾಗಿ ಸ್ತೋತ್ರ. ಅನೇಕರನ್ನ ಸಂಧಿಸಪ್ಪ. ಹೊಸ ಆತ್ಮಗಳು ನಿನ್ನ ಸಮ್ಮುಖದಲ್ಲಿ ಓಡಿ ಬರಲಿ ದೇವರೇ. ನಿನ್ನ ಬಿಡುಗಡೆಗಾಗಿ ಓಡಿ ಬರಲಿ. ನಿನ್ನ ಆತ್ಮನನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಪ್ಪ ದೇವರೇ. ನೀನೇ ಸತ್ಯ ದೇವರು, ನೀನು ಜೀವಿಸುವ ದೇವರು ಕರ್ತನೆ. ನೀನೇ ಸ್ವಂತ ರಕ್ಷಕನು ಎಂಬುದಾಗಿ ಅಂಗೀಕರಿಸಿ ಮಕ್ಕಳು ಕರ್ತನೆ ದೇವರೇ ಜೀವಿಸಲಿಕ್ಕೆ ಬೇಕಾದಂತ ನಿನ್ನ ಬಿಡುಗಡೆಯನ್ನು ಕೊಟ್ಟು ನಡೆಸ್ರಿ. ಒಪ್ಪಿಸಿಕೊಡುತ್ತೇನಪ್ಪ ದೇವರೇ ಕರ್ತನೆ. ನಾಳಿನ ಆರಾಧನೆಗಾಗಿ ಸ್ತೋತ್ರ ಮಾಡುತ್ತೇನೆ. ನೀನ್ ತಾನೇ ಆಶೀರ್ವದಿಸು. ಮೊದಲಿಂದ ಕಡೆಯವರೆಗೂ ನಿನ್ನ ಕರ ಇರಲಿ, ನಿನ್ನ ಆಳ್ವಿಕೆ ಇರಲಿ ಅಪ್ಪ. ಪವಿತ್ರಾತ್ಮನ ಆಳ್ವಿಕೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವೇ ಕರ್ತನೆ, ಸಭೆಯ ಸುತ್ತಲೂ ನಿನ್ನ ದೇವದೂತರನ್ನ ದಂಡಿಳಿಸ್ರಿ ಅಪ್ಪ. ಈ 7 ದಿನದ ಉಪವಾಸ ಪ್ರಾರ್ಥನೆ ವ್ಯರ್ಥವಾಗಿ ಹೋಗದೆ ದೇವರ ನಾಮ ಮಹಿಮೆಯೊಂದುದಕ್ಕಾಗಿ ಯೇಸಪ್ಪ ಕರ್ತನೆ ದೇವರೇ ನಾನು ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಉಪವಾಸ ಪ್ರಾರ್ಥನೆ ವ್ಯರ್ಥವಾಗಿ ಹೋಗದೆ ಒಂದಾದರೂ ಆತ್ಮವನ್ನ ನನ್ನ ದೇವರು ಪರಲೋಕ ರಾಜ್ಯದ ಕಡೆಗೆ ತಿರುಗಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಬಿಡುಗಡೆ ಈ ಪಟ್ಟಣದಲ್ಲಿ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ಬಿಡುಗಡೆ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಉಂಟಾಗುವುದಕ್ಕಾಗಿ ಸ್ತೋತ್ರ. ಓ ನನ್ನ ದೇವರ ಬಿಡುಗಡೆ ಓ ಪಟ್ಟಣದ ಸುತ್ತಲೂ ಉಂಟಾಗುವುದಕ್ಕಾಗಿ ದೇವರೇ ನಮ್ಮ ಸ್ತುತಿಯ ಆರಾಧನೆಗಳು ಎರಿಕೋ ಕೋಟೆಯನ್ನ ಬೀಳಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲವೂ ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ. ಸೈತಾನನ ಗೋಡೆ ಕೋಚಲೆಗಳು ಮುರಿಯಲ್ಪಡುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಓ ನಿನ್ನ ನಾಮದ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಕರ್ತನೆ. ಸಂಧಿಸು ರಾಜ ದೇವರೇ. ಕಳೆದ ಕರ್ತನೆ ದಿನದಲ್ಲೂ ದೇವರೇ ಆತ್ಮನ ಮೂಲಕ
ಮೂಲಕವಾಗಿ ಪ್ರಾರ್ಥಿಸಿದ ಹಾಗೆ ಓ ನಿನ್ನ ದೇವದೂತರು ಖಡ್ಗವನ್ನ ಹಿಡಿದು ದೇವರೇ ಓ ಕರ್ತನೆ ಸೈತಾನನ ಸಕಲ ಆಯುಧಗಳನ್ನ ಜಯಿಸಲು ನೀನು ಸಿದ್ಧರಾಗಿರುವುದಕ್ಕಾಗಿ ಸ್ತೋತ್ರ. ಎಸಪ್ಪ ಕರ್ತನೆ ನಿನ್ನ ದೂತರಿಗೆ ನೀನು ಅಪ್ಪಣೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಆತ್ಮಗಳನ್ನ ಆಯ್ದುಕೊಳ್ಳಿಕ್ಕೂ ಆತ್ಮಗಳನ್ನು ಸಂಧಿಸ್ಲಿಕ್ಕೂ ಈ ಸಭೆಯನ್ನ ದೇವರ ಆತ್ಮನು ತಾನೇ ತುಂಬಿಸಲಿಕ್ಕೂ ನೀನು ಸಿದ್ಧನಾಗಿ ನಿಂತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಒಪ್ಪಿಸಿ ಕೊಡುತ್ತೇವೆ ರಾಜ. ದೇವರ ಆರಾಧನೆಯ ಮಧ್ಯದಲ್ಲೂ ಕರ್ತನೆ ನಿನ್ನ ಪ್ರಸನ್ನ ತಿಳಿದು ಬರಲಿ ಅಪ್ಪ. ದೇವರ ಕರ್ತನೆ ನಮ್ಮ ಸ್ತುತಿಯ ಪದಗಳು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಹೇರಿ ಬರಲಿ ದೇವರೇ. ಅದು ಪರಿಮಳವಾಗಿ ನೀನು ಕರ್ತನೆ ಓ ತೆಗೆದುಕೊಳ್ಳುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ ನಿನ್ನ ಕರ್ತನೆ ಸದುತ್ತರವನ್ನು ನಾವು ಕಾದುಕೊಂಡು ನಿನ್ನ ಪ್ರತ್ಯುತ್ತರಕ್ಕಾಗಿ ಎದುರುಗೊಂಡು ದೇವರೇ ನಿನ್ನ ಕರ್ತನೆ ನಿನ್ನನೇ ಎದುರುಗೊಂಡು ಕಾದು ದೇವರ ನಿನ್ನ ಸಮ್ಮುಖದಲ್ಲಿ ಕಾದುಕೊಳ್ಳುತ್ತೇವಪ್ಪ. ನೀನು ಉತ್ತರವನ್ನ ಕೊಡುವಂತ ದೇವರು, ನೀನು ಪ್ರತ್ಯುತ್ತರವನ್ನ ಕೊಡುವಂತ ದೇವರಪ್ಪ. ಇದುವರೆಗೂ ನಡೆಸಲ್ಪಟ್ಟಂತ ನನ್ನ ದೇವರಲ್ಲ, ಇನ್ನು ಮುಂದೆ ಕರ್ತನೆ ನಡೆಸಲಿಕ್ಕಿರುವಂತ ನಿನ್ನ ಆತ್ಮನ ಆಲೋಚನೆಗಳಿಗಾಗಿ ಸ್ತೋತ್ರ ಕರ್ತನೆ. ಇನ್ನು ಮುಂದೆ ದೇವರೇ ನಮ್ಮ ಮಧ್ಯದಲ್ಲಿ ನಿಲ್ಲುವಂತ ದೇವರ ಫಲಕ್ಕಾಗಿ ಸ್ತೋತ್ರ ಮಾಡುತ್ತೀರಪ್ಪ. ದೇವರೇ ನೀನು ಕರ್ತನೆ ಕಾರ್ಯ ಮಾಡು. ಓ ವಾಕ್ಯ ಸಂದೇಶದಲ್ಲೂ ದೇವರ ಬೆಂಕಿ ಹೊರಡಲಿ ಸ್ವಾಮಿ. ಒಪ್ಪಿಸಿ ಕೊಡುತ್ತೇನೆ ಕರ್ತನೆ. ಸಂಧಿಸು ಬರುವಂತ ಜನರು ನಿನ್ನ ಬಿಡುಗಡೆಯನ್ನು ಹೊಂದಿಕೊಂಡು ಮುಂದೆ ಸಾಗಲಿ, ನಿನ್ನ ಸಮಾಧಾನವನ್ನು ಹೊಂದಿಕೊಳ್ಳಲಿ ಅಪ್ಪ. ಓ ನೀನು ತಾಯಿಯಾಗಿದ್ದು ತಂದೆಯಾಗಿದ್ದು ಅವರೆಲ್ಲ ಭಾರಗಳ ನೀನು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಅಪ್ಪ. ನೀನು ಬಿಡಿಸಿ ಕಾಪಾಡು, ಈ ಲೋಕದೆಲ್ಲ ಅನುಭವಗಳಿಂದ ನೀನು ಬಿಡಿಸಿ ಕಾಪಾಡು ರಾಜ. ನಿನ್ನ ಮಕ್ಕಳನ್ನು ದೇವರೇ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಸಿ ಅಪ್ಪ. ಕಡೆ ದಿನದಲ್ಲಿ ಅವರು ಕೈ ಬಿಡಲ್ಪಡದವರ ಹಾಗೆ ನೀನು ತಪ್ಪಿಸಿ ಕಾಪಾಡು. ಈ ಲೋಕವನ್ನು ನಷ್ಟಪಡಿಸದೆ ನನ್ನ ದೇವರಾದರೂ ಕರ್ತನೆ ಎಲ್ಲವನ್ನ ಒದಗಿಸಿ ಕೊಡುವಂತ ದೇವರು. ಓ ಕರ್ತನೆ ನಮ್ಮ ಆತ್ಮಗಳಿಗೆ ಬೇಕಾದಂತ ಮನವನ್ನು ಒದಗಿಸಿಕೊಡು. ಒಪ್ಪಿಸಿಕೊಡುತ್ತಾ ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ ಆದ ದೇವರೇ. ಆಮೇನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ. ಬಂದಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿ ವಂದನೆ. ಆಮೇಲೆ ಆಮೇಲೆ ಸಾಯಂಕಾಲ ವೇಳೆಯಲ್ಲಿ ಆಮೇಲೆ ಪರಿಶುದ್ಧವಾದ ಆಮೇನ್ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವಾಗಿರುವಂಥ ದೇವರು ಮಾಡಿದ ಕೃಪೆಗಾಗಿ ಸ್ತೋತ್ರ. ಉಪವಾಸ ಪ್ರಾರ್ಥನೆ 6ನೇ ದಿನದಲ್ಲಿ ಆಗಿದ್ದು ಕರ್ತನನ್ನು ಸ್ತುತಿಸುವಂತೆ ದೇವರು ಕೃಪೆ ಮಾಡಿದ್ದಾನೆ. ಖಂಡಿತವಾಗಲೂ ಒಂದೊಂದು ದಿನವೂ ದೇವರು ನಾನಾ ಆಲೋಚನೆಗಳನ್ನು ಕೊಟ್ಟು ದೇವರ ಆತ್ಮನು ಮಾತನಾಡಿದ್ದಾರೆ. ಖಂಡಿತವಾಗಲೂ ನಮ್ಮ ಆತ್ಮಕ್ಕೆ ಅದು ಜೀವವು ಚೈತನ್ಯವೂ ಆಗಿದೆ. ಖಂಡಿತವಾಗಲೂ ದೇವರ ಆತ್ಮನು ಮಾತನಾಡುವ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮಾತನಾಡುವಾಗ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಅದು ಬಿಡುಗಡೆಯು ನಮ್ಮನ್ನು ಅದು ಸತ್ಯತೆಯ ನೀತಿಯ ಒಂದು ಅನುಭವದಲ್ಲಿ ಅದು ನಡೆಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಈ ದಿನದಲ್ಲಿ ಒಂದು ವಚನವನ್ನು ದೇವರ ಸಮ್ಮುಖದಲ್ಲಿ ನಾವು ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯದ ಅದರ 3ನೇ ವಚನವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಯೋಹಾನ 3, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಳಿಗೆ ಒಬ್ಬ ನಿಕೋದೇಮನೆಂಬ ಒಬ್ಬ ಮನುಷ್ಯನು ಬರ್ತಾನೆ. ಇವನು ಪಾಂಡಿತ್ಯ ಉಳ್ಳವನು, ಧರ್ಮಶಾಸ್ತ್ರವನ್ನು ತಿಳಿದವನು, ಸತ್ಯವನ್ನು ತಿಳಿದವನು ಆಗಿದ್ದ ಈ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಒಂದು ಪ್ರಶ್ನೆ ಅವನು ಕೇಳ್ತಾನೆ. ಆಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ನೀವು ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ಸೇರಲಾರ, ಕಾಣಲಾರ. ಹಲ್ಲೆಲೂಯಾ. ಹಾಗಾದರೆ
ಏನೋ ಒಂದು ಸತ್ಯತೆಯನ್ನು ಯೇಸು ಸ್ವಾಮಿ ಆ ವ್ಯಕ್ತಿಗೆ ಕೊಡ್ತಾ ಇದ್ದಾನೆ. ಈ ವ್ಯಕ್ತಿ ಬಂದದ್ದು ಯಾವಾಗ ಗೊತ್ತುಂಟ? ರಾತ್ರಿಯಲ್ಲಿ, ಯಾರಿಗೂ ಗೊತ್ತಿಲ್ಲದೆ ಮರೆಯಾಗಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯ. ಆಗ ಈ ಮರೆಯಾಗಿ ಬಂದಂತ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಿರುವಂತ ಮೊದಲನೇ ವಿಷಯನೇ ದೇವರ ರಾಜ್ಯ. ಹಲ್ಲೆಲೂಯ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತ ಒಂದು ಮರ್ಮ, ಒಂದು ಸೀಕ್ರೆಟ್ ಏನಂದ್ರೆ, ಒಂದು ಸತ್ಯತೆ ಏನಂತ ಹೇಳಿದ್ರೆ, ದೇವರ ರಾಜ್ಯ ಎನ್ನುವಂತ ಒಂದು ಅನುಭವ ಈ ಲೋಕದಲ್ಲಿ ಇದೆ. ಆಮೆನ್. ಹಲ್ಲೆಲೂಯ. ಹಾಗಾದ್ರೆ ಆ ರಾಜ್ಯದ ಒಳಗೆ ನಾವು ಆಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯ. ಆಗ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳುವಾಗ ನೀವು ಅಲ್ಲಿ ಅದರದ್ದು ಕೆಳಗಿನಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ, ಮೇಲಿನಿಂದ. ಹೊಸದಾಗಿ ಅನ್ನುವಾಗ ಮೇಲಿನಿಂದ, ಅದಕ್ಕೆ ಲೋಕದ ಅಟ್ಯಾಚ್ಮೆಂಟ್ ಇಲ್ಲ. ಮೇಲಿನಿಂದ ಅಂತ ಹೇಳುವಾಗ ಅದಕ್ಕೇನಿಲ್ಲ, ಲೋಕದ ಅಟ್ಯಾಚ್ಮೆಂಟ್ ಇಲ್ಲ. ಅಂದ್ರೆ ಲೋಕದ ಅಟ್ಯಾಚ್ಮೆಂಟ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ನೋಡುವಾಗ ಲೋಕದ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ, ಲೋಕದ ಸ್ವಭಾವಗಳಲ್ಲಿ ಇಲ್ಲ. ಆಮೇಲೆ ಲೋಕದ ವಾತಾವರಣ ಅಲ್ಲಿ ಇಲ್ಲ. ಯೇಸು ಸ್ವಾಮಿ ಒಂದು ವ್ಯತ್ಯಾಸವಾದ ಒಂದು ಅನುಭವವನ್ನಲ್ಲಿ ತಿಳಿಸ್ತಿದ್ದಾರೆ. ನಿಜವಾಗಿ ನಿಮಗೆ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರಲ್ಲ ಎಂಬುದಾಗಿ. ಹಲ್ಲೆಲೂಯ. ನಾವು ಪತ್ರಿಕೆಗಳಲ್ಲಿ ಓದುವಾಗ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ, ಆಮೇಲೆ ನಾವು ನೂತನ ಸೃಷ್ಟಿ ಎಂಬುದಾಗಿ. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ನಂಬಿ ಬಂದ ನಂತರ ತನ್ನ ಹಳೆಯ ಜೀವಿತವನ್ನು ಅವನು ಕಂಟಿನ್ಯೂ ಮಾಡೋದಾದ್ರೆ ಅವನು ನಿಜವಾಗಲೂ ಇನ್ನ ಹೊಸದಾಗಿ ಹುಟ್ಟಿಲ್ಲ. ಅವನು ಓಲ್ಡ್ ಮ್ಯಾನ್, ಹಳೆ ಮನುಷ್ಯನೇ. ಆಗ ನಾವು ದೀಕ್ಷಾ ಸ್ನಾನ ತೆಗೆದು ಹೊರಬರುವಾಗ ಆಮೇಲೆ ಒಂದು ಕಾರ್ಯ, ಒಂದು ವಿಚಾರ ಅಲ್ಲಿ ಸಂಭವಿಸ್ತದೆ. ಅಲ್ಲಿ ಏನ್ ಸಂಭವಿಸ್ತದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬದಲಾಗ್ತಾನೆ, ಅವನು ಚೇಂಜ್ ಆಗ್ತಾನೆ, ಅವನ ಸ್ವಭಾವಗಳು, ಅವನ ಜೀವಿತದ ಅನುಭವಗಳು ಬದಲಾಗ್ತದೆ, ಅವನು ಕ್ರಿಸ್ತನವನಾಗಿ ಮಾರ್ಪಡ್ತಾನೆ. ಹಲ್ಲೆಲೂಯ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಅನೇಕರು ಆಮೇಲೆ ಏನ್ ನಂಬಿದ್ದಾರೆ ಅಂತ ಹೇಳುವಾಗ, ಯೇಸು ಸ್ವಾಮಿ ನಂಬಿದ್ರೆ ಆಯ್ತು ಎಂಬುದಾಗಿ ನೆನೆಸಿದ್ದಾರೆ. ಆದರೆ ಯೇಸು ಸ್ವಾಮಿ ಎದುರು ನೋಡ್ತಿರುವಂತ ಒಂದು ವಿಶೇಷವಾದಂತ ಅನುಭವ ಇದೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತೇನೆ. ಆಮೇಲೆ ಒಂದಿನ ಯೇಸು ಸ್ವಾಮಿ ಆಮೇಲೆ ಒಂದು ಸ್ಥಳಕ್ಕೆ ಹೋಗ್ತಾರೆ, ಸಮರಿಯ ಪಟ್ಟಣಕ್ಕೆ ಹೋಗ್ತಾರೆ. ಹಲ್ಲೆಲೂಯ. ಸಮರಿಯ ಪಟ್ಟಣಕ್ಕೆ ಹೋದಾಗ ಆಮೇಲೆ ಅಲ್ಲಿ ಒಂದು ಬಾವಿ ಸಿಗ್ತದೆ, ಬಾವಿ ಹತ್ರ ಕೂತಾಗ ಅಲ್ಲಿ ಒಂದು ಸ್ತ್ರೀ ಬರ್ತಾಳೆ. ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಸ್ವಲ್ಪ ನೀರು ಕೊಡು ಎಂಬುದಾಗಿ. ಆಗ ಸ್ತ್ರೀಯ ಸಂಭಾಷಣೆಯಲ್ಲಿ ನಡೀತದೆ. ಆಮೇಲೆ ನಡೆದ ನಂತರವಾಗಿ ಯೇಸು ಸ್ವಾಮಿ ಒಂದು ವಿಷಯನ ಹೇಳ್ತಾರೆ, ಆಮೇಲೆ ನಾನು ಕೊಡುವ ನೀರನ್ನು ನೀವು ಕುಡಿದ್ರೆ ನಿನಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹತ್ತಿರನೇ ಬಾವಿ ಇದೆ. ಆಮೇಲೆ ಅಲ್ಲಿ ಆ ನೀರಿನ ವಿಷಯದಲ್ಲಿ ಆ ಸ್ತ್ರೀ ನೋಡ್ತಾ ಇದ್ದಾಳೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ಕೊಡುವ ನೀರನ್ನು ನೀನು ಕುಡಿದ್ರೆ ನೀನೆಂದಿಗೂ ಬಾಯಾರಿಕೆ ಆಗೋದಿಲ್ಲ. ಇದನ್ನು ಪ್ರಾರಂಭವಾಗಿ ಆ ಸ್ತ್ರೀ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆ ಸ್ತ್ರೀಗೆ 5 ಗಂಡಂದ್ರು ಇದ್ರಂತೆ, ಅದರಲ್ಲಿ ಈಗ ಇರುವವನು ಇನ್ನೊಬ್ಬ. ಸೊ ಆಲ್ರೆಡಿ ಇದ್ರು. ಇಂಥ ಅನುಭವದಲ್ಲಿದ್ದಂಥ ಸ್ತ್ರೀಯ ಜೀವಿತದಲ್ಲಿ ಯೇಸು ಸ್ವಾಮಿ ಒಂದು ವಿಶೇಷವಾದ ಜೀವವುಳ್ಳ ಒಂದು ಸತ್ಯತೆಯ ನೀರಿನ ಕುರಿತು ಮಾತನಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ಅರ್ಥವಾಗದ ಒಂದು ವಿಷಯ ಏನಂತ ಹೇಳಿದ್ರೆ, ಆಮೇಲೆ ನಾವು ಸ್ಟಿಲ್ ಇನ್ ಸಮರಿಯ ಸ್ತ್ರೀಯ ರೆವಲ್ಯೂಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಆ ಸಮರಿಯ, ನಾನು ವೇಗವಾಗಿ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅದು ನಾವು ಓದಿದಂಥ ಕಾರ್ಯ. ಖಂಡಿತವಾಗಲೂ ನೀವು ಮತ್ತೆ ಮನೆಗಳಿಗೆ ಹೋಗಿ ಯೋಹನನ ಬರೆದ ಸುವಾರ್ತೆ 4ನೇ ಅಧ್ಯಾಯ ನೀವು ಓದಿ ನೋಡಿ, ಅಲ್ಲಿ ನಿಮಗೆ ಅರ್ಥ ಆಗ್ತದೆ. ಆ ಸ್ತ್ರೀ ಯೇಸು ಸ್ವಾಮಿ ನಿಜವಾಗಲೂ ಪ್ರವಾದಿ ಎಂಬುದಾಗಿ ತಿಳಿದಾಗ ತನ್ನ ಜೀವಿತ ಅಲ್ಲಿ ಬದಲಾಯಿತು. ಏನಕ್ಕೆ ಬದಲಾಯಿತು ಎಂಬುದಾಗಿ ನೋಡುವಾಗ, ಆ ಸ್ತ್ರೀ ಓಡಿ ಹೋಗಿ ತನ್ನ ಊರಿನಲ್ಲಿದ್ದಂಥ ಎಲ್ಲ ಜನರನ್ನು ಕರೆದುಕೊಂಡು ಬರ್ತಾಳೆ. ಕ್ಯಾರೆಕ್ಟರ್ ಬದಲಾಗುವಾಗ, ಸ್ವಭಾವ ಬದಲಾಗುವಾಗ ಒಬ್ಬ ವ್ಯಕ್ತಿ ಕ್ರಿಸ್ತನ ಬಳಿಗೆ ಬರ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ಸಭೆ ಅಭಿವೃದ್ಧಿ ಆಗದೇ ಇರಲಿಕ್ಕೆ ಕೆಲವು ಟೈಮಲ್ಲಿ ಕಾರಣ ಯಾರಾಗಿರ್ತಾರೆ ಹೇಳಿ? ಎಲ್ಲರೂ ಪಾಸ್ಟ್ರ ಮೇಲೆ, ಪಾಸ್ಟ್ರ ಪ್ರಸಂಗ ಸರಿಯಿಲ್ಲ, ಆರಾಧನೆ ಚೆನ್ನಾಗಿಲ್ಲ ಅಂತ.
ಕೆಲವು ಸಂದರ್ಭಗಳಲ್ಲಿ ಸಭೆಗೆ ಬರುವಂತ ಜನರೇ ತಡೆಯಾಗಿರ್ತಾರೆ. ಯಾಕಂದ್ರೆ ಜನರು ಸಭೆಯಲ್ಲಿ ಬರುವಂತ ಜನರ ಬದಲಾವಣೆಗಳನ್ನು ನೋಡ್ತಾರೆ. ನೀವು ಇದ್ದ ಹಾಗೇನೆ ಇದ್ರೆ, ಅವರು ನಿಮ್ಮಲ್ಲಿ ವ್ಯತ್ಯಾಸವನ್ನು ನೋಡದಿದ್ರೆ ಇಲ್ಲಿ ಆತ್ಮ ರಕ್ಷಣೆ ಉಂಟಾಗುವುದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಸಂದರ್ಭಗಳಲ್ಲಿ ದೇವರಿಗೆ ಆತ್ಮಗಳನ್ನು ಕರೆತರೋದು ಯಾರು? ದೇವರೇ. ಆದರೆ ನಮ್ಮ ಜೀವಿತ ಅನೇಕ ಆತ್ಮ ರಕ್ಷಣೆಗೆ ಮಾದರಿಯಾಗಿದೆ. ಈ ಸಮರಿಯ ಸ್ತ್ರೀ ಯೇಸುವಿನ ರೆವೆಲೇಷನ್ ಅನ್ನು ಹೊಂದಿಕೊಂಡಾಗ ಅವಳು ಊರೊಳಗೆ ಹೋಗಿ ಅನೇಕರನ್ನು ಯೇಸುವಿನ ಬಳಿಗೆ ಕರೆತಂದ್ಲು. ನಮಗೆ ಇವತ್ತು ಭಯ, ಕರೆತರಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಇನ್ನ ಚೇಂಜ್ ಆಗಲಿಲ್ಲ, ನಾವಿನ್ನ ಬದಲಾಗಲಿಲ್ಲ, ನಾವು ಇದ್ದ ಹಾಗೆ ಇದ್ದೇವೆ. ಯೇಸು ಸ್ವಾಮಿಯನ್ನು ನಾವು ನಂಬಿದ್ದೇವೆ, ಅಭಿಮಾನಿಯಾಗಿ ಇಟ್ಕೊಂಡಿದ್ದೇವೆ. ಆಮೇನ್ ಪರಂಪರೆಯವಾಗಿರುವಂತ ಒಂದು ಅನುಭವದಿಂದ ನಾವು ಬರ್ತಾ ಇದ್ದೇವೆ ಅಷ್ಟೇ. ಆದರೆ ನನ್ನ ಜೀವಿತ ಕ್ರಿಸ್ತನಿಗೆ, ಯೇಸು ಸ್ವಾಮಿಗೆ ಮಾದರಿಯಾಗಿ ಇಲ್ಲದ ಕಾರಣ ಅನೇಕ ಸಂದರ್ಭಗಳಲ್ಲಿ ನನ್ನ ಜೀವಿತವನ್ನು ಅನೇಕರು ನೋಡುವಾಗ ಅವರು ಬದಲಾವಣೆಗಳನ್ನು ಕಾಣಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ದೀಕ್ಷಾಸ್ನಾನ ತೆಗೆದುಕೊಂಡ ತಕ್ಷಣ ಅವನ ಜೀವಿತದಲ್ಲಿ ಉಂಟಾಗುವಂತ ಒಂದು ಅನುಭವ ಏನಂತ ಹೇಳಿದ್ರೆ, ಅವನು ಹೊಸದಾಗಿ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಒಂದು ಮಗು ಈ ಲೋಕಕ್ಕೆ ಹುಟ್ಟಿ ಬರುವಾಗ ಹೇಗಿರ್ತದೋ ಅದೇ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿ ಬರುವಾಗ ಅವನು ಲೋಕದ ಯಾವುದೇ ಕಾರ್ಯಗಳನ್ನು ಅರಿಯದವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಜವಾಗ್ಲೂ ಅನೇಕರಿಗೆ ಬ್ಯಾಪ್ಟಿಸಮ್ದ ಅರ್ಥ ಗೊತ್ತಿಲ್ಲ. ಬ್ಯಾಪ್ಟಿಸಮ್ ರಿಯಲ್ ಆಗಿರುವಂಥ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಪಾರಂಪರ್ಯವಾಗಿ ತೆಗೆದುಕೊಂಡು ಬಿಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕರು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ, ಆದರೆ ಅವರ ಜೀವಿತ ಬದಲಾಗ್ತಾ ಇಲ್ಲ, ಚೇಂಜಸ್ ಅವ್ರು ಮಾಡ್ಕೊಳ್ತಾ ಇಲ್ಲ. ಅವರ ಜೀವಿತದಲ್ಲಿ ಕ್ಯಾರೆಕ್ಟರಲ್ಲಿ, ಅವರ ಸ್ವಭಾವದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇಲ್ಲ. ಇದ್ದ ಹಾಗೇನೆ ಇದ್ದಾರೆ. ಮುಂಚೆ ಹೇಗಿದ್ರು ಅದೇ, ಮುಂಚೆ ಏನು ಕಾರ್ಯಗಳನ್ನು ಮಾಡ್ತಿದ್ರು ಅದೇ. ಅವರಿಗೆ ಬಿಡ್ಲಿಕ್ಕೆ ಮನಸ್ಸಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಅವರು ನಿಜವಾಗಲೂ ಇನ್ನೂ ಹುಟ್ಟಿಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅನೇಕರ ಪ್ರೇರೇಪಣೆಗೆ ಮೇರೆಗೆ ತೆಗೆದುಕೊಂಡಿರ್ಬೋದು, ಅಥವಾ ನಾವು ತೆಗೆದುಕೊಳ್ಳಬೇಕೆಂಬುದಾಗಿರುವಂಥ ಅನುಭವದಲ್ಲಿ ತೆಗೆದುಕೊಂಡಿರ್ಬೋದು. ಆದರೆ ಸಮರಿಯ ಸ್ತ್ರೀಗೆ ಉಂಟಾದಂಥ ರೆವೆಲೇಷನ್ ಅಲ್ಲಿ ತೆಗೆದುಕೊಳ್ಬೇಕೇನಂತ ಹೇಳಿದ್ರೆ, ಆ ಸಮರಿಯ ಸ್ತ್ರೀಯ ಜೀವಿತ ಬದಲಾಯಿತು. ಯಾಕಂತ ಹೇಳಿದ್ರೆ ಅವಳು ಬೋಲ್ಡ್ ಆಗಿ ಹೋಗಿ ಅಲ್ಲಿದ್ದಂಥ ಅನೇಕ ಜನರನ್ನು ಕರೆದುಕೊಂಡು ಬಂದರು. ಆಮೇಲೆ ಏನು ಹೇಳಿದ್ರು ಗೊತ್ತಂದ್ರೆ ಜನ, ಆಮೇಲೆ ನಿಮ್ಮ ಮನೆಗಳಿಗೆ ಹೋಗಿ ಓದಿ, ಆಮೇಲೆ ಅಲ್ಲಿರುವಂಥ ಜನರು ಹೇಳಿದ್ರು, ಆಮೇಲೆ ಇನ್ನು ನೀನು ಹೇಳೋದು ಬೇಡ, ನಾವೇ ನೇರ ನೋಡಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವಿತದಲ್ಲಿ ಏನ್ ಮಿಸ್ಟೇಕ್ ಆಗ್ತಿದೆ ಗೊತ್ತುಂಟಾ? ನಾವು ಸ್ವನೀತಿಯಿಂದ ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಅನೇಕರು ಇವತ್ತು ತಮ್ಮ ಸ್ವನೀತಿಯಿಂದ ಜೀವಿಸ್ತಾ ಇದ್ದಾರೆ. ಅವ್ರು ಏನ್ ನೆನೆಸಿದ್ದಾರೆ ಅಂತ ಹೇಳಿದ್ರೆ, ನಾನು ಇರುವುದು ಸರಿ ಇದ್ದೇನೆ, ನಾನು ಇರುವಂಥದ್ದು ಕರೆಕ್ಟ್ ಆಗಿದ್ದೇನೆ, ನನ್ನ ಜೀವಿತ ಇದು ಕರೆಕ್ಟ್ ಆಗಿದೆ ಎಂಬುದಾಗಿ ಅವರ ನೀತಿಯಲ್ಲಿದ್ದಾರೆ. ಅವರು ಈ ವಚನದ ರೆವೆಲೇಷನ್ ಒಳಗೆ ಅವ್ರು ಹೋಗ್ತಾ ಇಲ್ಲ. ಈ ಬೈಬಲ್ ಅನ್ನು ಅವರು ಬುದ್ಧಿಯಿಂದ ಓದ್ತಾ ಇದ್ದಾರೆ, ಆದರೆ ದೇವರ ಆತ್ಮನಿಂದ ಓದ್ತಾ ಇಲ್ಲ, ದೇವರ ಆತ್ಮನ ಪ್ರಕಟಣೆಯಿಂದ ಓದ್ತಾ ಇಲ್ಲ. ಒಂದು ವೇಳೆ ಈ ವಚನವನ್ನು ದೇವರ ಆತ್ಮನ ಪ್ರಕಟಣೆಯನ್ನು ಓದಿದ್ರೆ, ಆ ಆಳವಾಗಿರುವಂಥ ವಚನದ ಪ್ರಕಟಣೆ ಅವರ ಜೀವಿತದಲ್ಲಿ ಕೆಲವು ಬದಲಾವಣೆಗಳನ್ನು ತರ್ತದೆ, ಚೇಂಜಸ್ ಅನ್ನು ತರ್ತದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೋಡಿ, ಲೂಸಿಫರನ ರೆವೆಲೇಷನ್ ಚೇಂಜ್ ಆದಾಗ ದೇವರವನನ್ನು ದಬ್ಬಿ ಬಿಟ್ರು ಲೋಕಕ್ಕೆ. ರೆವೆಲೇಷನ್ ಚೇಂಜ್ ಆಯ್ತು. ಏನಂತೇಳಿ, ನಾನು ದೇವರಿಗಿಂತ ಮೇಲಾಗಬೇಕು. ಇವತ್ತು ಅನೇಕರು ಹೇಗಿದ್ದಾರೆ ಅಂತ ಹೇಳಿದ್ರೆ ದೇವರಿಗಿಂತ ಮೇಲಾಗಿದ್ದಾರೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಯಾರಿಗಿಂತ ಮೇಲಾಗಿದ್ದಾರೆ? ದೇವರಿಗಿಂತ ಮೇಲಾಗಿದೆ. ಆಗ ಈ ಅನುಭವವನ್ನೇ, ಈ ಕ್ಯಾರೆಕ್ಟರನ್ನೇ ಸೈತಾನ ತಂದು ಕೊಡೋದು. ಹಲ್ಲೆಲೂಯಾ. ನಾನು ನಿನ್ನೆ ಕಳೆದ ದಿನಗಳಲ್ಲಿ ಹೇಳ್ತಿದ್ದೆ, ಉಪವಾಸ ಪ್ರಾರ್ಥನೆ ಅನ್ನುವಂಥದ್ದು ಈ ಶರೀರ ಆಮೇಲೆ ಏನಾಗ್ತದೆ, ಜಜ್ಜಲ್ಪಡ್ತದೆ, ನಾವು ಆತ್ಮದಲ್ಲಿ ತಗ್ಗಿಸಲ್ಪಟ್ಟವರಾಗಿರ್ತೇವೆ. ಹಲ್ಲೆಲೂಯಾ. ದೇವರ ಪತ್ರಿಕೆಗಳಲ್ಲಿ ಹೇಳ್ತದೆ, ತನ್ನನ್ನೇ ತಾನು ತಗ್ಗಿಸಿಕೊಳ್ಳದೆ ಇದ್ರೆ ಆಮೇಲೆ ಅವನ ಮೇಲೆ ಬರ್ಲಿಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳದೆ ಇದ್ರೆ, ಸೈತಾನನ ಏನ್ ಮಾಡಿದ, ಲೂಸಿಫರನ್ ಏನ್ ಮಾಡಿದ, ತಗ್ಗಿಸಿಕೊಂಡಿಲ್ಲ. ಅವನೇನ್ ಮಾಡಿದ, ದೇವರಿಗಿಂತ ಮಿಗಿಲಾದ ಒಂದು ಅನುಭವವನ್ನು ಅವನು ಉಂಟು ಮಾಡಿದ, ಅವನು ಬಿದ್ದು ಹೋದ. ಆದ್ರೆ ಹಂಬಲ್ ಆದಂತ ವ್ಯಕ್ತಿ, ಯಾರು ಹಂಬಲ್ ಆದದ್ದು?
ಯೇಸು ಸ್ವಾಮಿ. ಹಲ್ಲೆಲೂಯಾ. ಪರಲೋಕದ ಎಲ್ಲಾ ಮಹತ್ವವುಳ್ಳ ಅನುಭವವನ್ನು ಈ ಲೋಕಕ್ಕೆ ತನ್ನ ಮೇಲೆ ಅಲ್ಲದ ಅನುಭವದಲ್ಲಿ ಆತನು ಬೇರೆಯವರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನನ್ನು ತಗ್ಗಿಸಿಕೊಂಡ ಇವತ್ತು ಆತನ ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ಕೂರುವಂತೆ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತ ಹೊಸದಾಗಿ ಹುಟ್ಟುವಾಗ ಅದು ತಗ್ಗಿಸಲ್ಪಡುತ್ತದೆ ಹೊರತದೆ, ಅದು ಹಂಬಲ್ ಆಗ್ತದೆ ಹೊರತು ಅಲ್ಲಿ ಎಲ್ಲಿಯೂ ಬೇಡವಾದ ಅನುಭವಗಳು ಪ್ರಕಟವಾಗಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಆಮೇನ್ ಯೇಸು ಸ್ವಾಮಿ ಸಮರ್ಯ ಪಟ್ಟಣಕ್ಕೆ ಹೋದ್ರಂತೆ. ಯಹೂದ್ಯರೇ ಆಕ್ಚುಲಿ ಆ ಪಟ್ಟಣಕ್ಕೆ ಕಾಲಿಡ್ಲಿಕ್ಕಿಲ್ಲ. ಯಾಕಂದ್ರೆ ಆ ಪಟ್ಟಣ ಸಮರ್ಯ ಪಟ್ಟಣವನ್ನು ನೋಡುವಾಗ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಯಹೂದ್ಯರಿಗೆ ಅಲ್ಲಿ ಕಾಲಿಡ್ಲಿಕ್ಕೆ ಇಲ್ಲ. ಇವತ್ತು ಕೆಲ ವಿಷಯಗಳನ್ನು ಹೇಳುವುದಾದ್ರೆ ಇದೆ, ಅನೇಕ ವಿಷಯಗಳಿದೆ, ಹೇಳಲಿಕ್ಕಾಗಲ್ಲ. ಆದರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಈಗ ಸಮರ್ಯ ಪಟ್ಟಣದಲ್ಲಿ ಕೂತಿದ್ದಾರೆ. ಯಾರಿಗೋಸ್ಕರವಾಗಿ? ಈ ಸ್ತ್ರೀಗಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಆ ಸ್ತ್ರೀಯನ್ನು ಸಂಧಿಸಿದಾಗ ಏನಾಯ್ತು ಗೊತ್ತುಂಟ? ಅಲ್ಲಿರುವಂತ ಅನೇಕ ಜನರು ಬಿಡುಗಡೆ ಹೊಂದಿದ್ರು. ಇವತ್ತು ಕೆಲವು ಸಂದರ್ಭಗಳಲ್ಲಿ ಕೆಲವು ಬಿಡುಗಡೆಗಳಿಗೆ ನಾವು ತಡೆಯಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯದೇವರ ಮಕ್ಕಳು, ನಿಜವಾಗ್ಲೂ ನಾನೇನು ಬರ್ಕೊಂಡ್ ಬಂದಿಲ್ಲ. ಹಲ್ಲೆಲೂಯಾ. ನಾನು ಇಲ್ಲಿ ಬಂದು ನಿಲ್ಲುವ ತನಕ ನನಗೆ ಇಲ್ಲಿ ಏನು ಮಾತನಾಡಬೇಕಂತಾನೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಪರಿಶುದ್ಧಾತ್ಮನು ಮಾತನಾಡ್ತಿರುವಂತಹ ಅನುಭವವಾಗಿದೆ. ಹಲ್ಲೆಲೂಯಾ. ಖಂಡಿತವಾಗಲೂ ಪ್ರಿಯದೇವರ ಮಕ್ಕಳೇ, ನಾವು ಬದಲಾಗಬೇಕಾಗಿದೆ. ಹಲ್ಲೆಲೂಯಾ. ನಮ್ಮಲ್ಲಿ ಚೇಂಜಸ್ ಆಗಬೇಕಾಗಿದೆ. ನೀನು ಎಷ್ಟು ಮಾತ್ರ ನಿನ್ನ ಮನಸ್ಸನ್ನು ನೀನು ಕಠಿಣ ಮಾಡ್ತೀಯೋ, ನೀನು ಎಷ್ಟು ಮಾತ್ರ ನಿನ್ನ ಮನಸ್ಸನ್ನು ನೀನು ಕಠಿಣ ಮಾಡ್ತೀಯೋ, ಅಷ್ಟು ಬಲವಾಗಿ ಒಡೆಯಲ್ಪಡಬೇಕಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ನೆನೆಸಿದ್ದು ಈಸಿ ಅಂತ. ಹಲ್ಲೆಲೂಯಾ. ನಾವು ಎಷ್ಟು ಕಠಿಣಗೊಳ್ತೇವೋ ಅದರ ಹೊಡೆತ ಮತ್ತೆ ನೆಕ್ಸ್ಟ್ ಅಷ್ಟೇ ಬಲವಾಗಿರ್ತದೆ. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ತೆಂಗಿನಕಾಯಿ ಹೊಡೆಯುವಂತ ಒಂದು ನ್ಯಾಕ್ ಇದೆ, ಗೊತ್ತಿದೆಯಾ? ತೆಂಗಿನಕಾಯಿ ಅದರ ತಲೆ ಇದೆ, ಅದಕ್ಕೆ 3 ಕಣ್ಣು, 2 ಕಣ್ಣು, ಒಂದು ಮೂಗಿರ್ತದೆ. ಮೂಗ ಬಾಯ ಯಾವುದಾದ್ರು. ಸೊ ಅದನ್ನು ಕರೆಕ್ಟಾಗಿ ಕಣ್ಣನ್ನು ಮೇಲೆ ಇತ್ತು ತಲೆಗೆ ಕರೆಕ್ಟಾಗಿ ಹೊಡೆದ್ರೆ, ಸುಮ್ಮನೆ ಈಗ ಹೊಡೆದ್ರೆ ಹೊಡೆದು ಬಿಡ್ತದೆ. ನಾವು ಕೆಲವು ಟೈಮಲ್ಲಿ ನಾವೇನು ಮಾಡ್ತೇವೆ? ಹೊಡಿತಾ ಇರ್ತೇವೆ. ಅದಕ್ಕೆ ಎಷ್ಟು ಹೊಡೆದ್ರು ಓಪನ್ ಆಗಲ್ಲ. ತೆಂಗಿನಕಾಯಿ ಹೊಡೆಯುವವರಿಗೆ ಗೊತ್ತಿದೆ. ಕೆಲವು ಟೈಮಲ್ಲಿ ತಲೆ ಕರೆಕ್ಟ್ ನೋಡಿ ಹೊಡೆದ್ರು ಕೆಲವು ಟೈಮ್ ಹೊಡೆಯಲ್ಲ ತೆಂಗಿನಕಾಯಿ. ಕೆಲವು ಟೈಮ್ ನಾವು ಹಾಗೆ ಹೊಡೆಯಲ್ಲ. ಆದರೆ ಹೊಡೆಯುವಾಗ ಅದರ ಫೋರ್ಸ್ ಜಾಸ್ತಿ ಆದಷ್ಟು ಏನು ನೋವು ಜಾಸ್ತಿ. ಆದರೆ ಹೊಡೆಯೋದೇ ನಾವು ಬಿಡ್ತೇವಾ? ಹೊಡಿತೀವಿ. ಯಾಕಂದ್ರೆ ಬೇಕಲ್ಲ ನೆಕ್ಸ್ಟ್ ಯೂಸ್ ಮಾಡಿ. ಹಾಗೇನೆ ಅನೇಕ ಸಂದರ್ಭಗಳಲ್ಲಿ ಪವಿತ್ರ ಆತ್ಮನು ನಮ್ಮೊಂದಿಗೆ ಮಾತನಾಡಿ ನಿಧಾನ ರೀತಿಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ನೋಡ್ತಾರೆ. ಆದರೆ ನಾವು ಒಂದು ವೇಳೆ ಬದಲಾಗಲಿಲ್ಲ ಅಂದರೆ, ಚೇಂಜ್ ಆಗಲಿಲ್ಲ ಅಂದರೆ ನಾವು ನೆನೆಸ್ತೇವೆ ನಾವು ನೆನೆಸ್ತೇವೆ ದೇವರು ನಮ್ಮನ್ನು ಬಿಡ್ತಾರಂತ ನೆನೆಸಿದ್ದೀರಾ? ಇಲ್ಲ, ದೇವರು ಬಿಡಲ್ಲ. ಯಾರನ್ನು ಬಿಡಲ್ಲ? ನನ್ನನ್ನು ಬಿಡಲ್ಲ. ನಾನು ಸರಿ ಆಗಲಿಲ್ಲ ಅಂದರೆ ನನ್ನನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ಹಲ್ಲೆಲೂಯಾ. ಎಲ್ಲೆಲ್ಲ ತಕೊಂಡು ಹೋಗಿ ರೂಪಿಸಲ್ಪಡಬೇಕು ಅಲ್ಲೆಲ್ಲ ತಗೊಂಡೋಗಿ ರೂಪಿಸ್ತಾರೆ. ಆದರೆ ನಾವು ಬೇಗ ಚೇಂಜ್ ಆದರೆ ಭಾರಿ ಒಳ್ಳೆಯದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವು ಯವನಸ್ಥ ಮಕ್ಕಳಿಗೆ ಹೇಳ್ತಾರಲ್ಲ, ಬೈಕ್ ಓಡಿಸುವಾಗ ನಿಧಾನ ಓಡಿಸು ಅಂತ ಹೇಳ್ತಾರೆ. ಕೆಲವು ಟೈಮ್ ಓಡಿಸಲ್ಲ ನಿಧಾನ. ತಂದೆ ತಾಯಿ ಮಾತು ಕೇಳಲ್ಲ. ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಬರ್ತಾರೆ. ಎಲ್ಲ ಕೈಕಾಲು ಮುರಿದಿರ್ತದೆ. ಲಾಸ್ಟಿಗೆ ಒಂದೊಂದು ಆ್ಯಕ್ಷನ್ ಹೀಗೆ ಇರ್ತದೆ. ಕೆಲವರೆಲ್ಲ ನಾವು ನೋಡ್ತೇವಲ್ಲ. ಆಮೇಲೆ ಅವರಿಗೆ ಕಷ್ಟ, ಎಲ್ಲ ಮುರಿದು ಹೋಗಿದೆಲ್ಲ ಕೈ, ಅಲ್ಲಿ ನೋವು ಇಲ್ಲಿ ನೋವು. ಯಾವಾಗ? ಚಿಕ್ಕ ವಯಸ್ಸಲ್ಲೇ, ಚಿಕ್ಕ ಪ್ರಾಯದಲ್ಲೇ. ಹೇಳಿದ ಮಾತು ಕೇಳಿದರೆ ಚಿಕ್ಕದ್ರಲ್ಲೇ ಮುಗಿಯುವುದು, ಅಥವಾ ಬಾಡಿ ಕಂಡೀಷನ್ ಕ್ಲೀನ್ ಆಗಿರೋದು. ನಂಗೆ ಗೊತ್ತಿದೆ, ಅನೇಕರು ಗೊತ್ತಿದೆ, ಮುರ್ಕೊಂಡು. ಅದಕ್ಕೆ ಹೇಗಿರಬೇಕು? ಜಾಗೃತೆಯಿಂದ ಇರಬೇಕು. ಅದರಿಂದ ಪ್ರಿಯದೇವರ ಮಕ್ಕಳೇ, ದೇವರ ಆತ್ಮನು ಇಲ್ಲಿ ಹೇಗೆ ಮಾತನಾಡ್ತಿದ್ದಾರೆ ಅಂದರೆ, ಈ ಸಮರ್ಯ ಸ್ತ್ರೀಯನ್ನು ದೇವರು ಸಂಧಿಸಿದಾಗ ಅವಳು ಬದಲಾದ್ಲು. ಹಲ್ಲೆಲೂಯಾ.
ಅವಳು ಹೇಳಲಿಲ್ಲ. ಅವಳು ಏನ್ ಮಾಡ್ಲಿಲ್ಲ, ಅಲ್ಲಿ ನಿರೂಪಿಸ್ಲಿಕ್ಕೆ ಹೋಗ್ಲಿಲ್ಲ. ಅವಳನ್ನು ದೇವರು ಮಾತನಾಡಿದ ಅಂತ ಅನುಭವವನ್ನು ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ತಡಿಲಿಕ್ಕೆ ಹೋಗ್ಲಿಲ್ಲ. ಅವಳು ಒಂದನ್ನು ಅಂಗೀಕರಿಸಿದ್ರು, ಇವನು ಪ್ರವಾದಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯರೇ ಮಕ್ಕಳೇ, ದೇವರ ಆತ್ಮನು ಒಂದು ವಿಷಯವನ್ನು ನಿಮ್ಮ ಸಂಗಡ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇವರ ಆತ್ಮನು ಎಂದಿಗೂ ಮೂರ್ಖನಲ್ಲ. ಹಲ್ಲೆಲೂಯಾ. ದೇವರ ಆತ್ಮನು ಒಂದು ವಿಷಯವನ್ನು ನಿಮ್ಮ ಒಂದಿಗೆ ವ್ಯಕ್ತವಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ ದೇವರ ಆತ್ಮನ ನಮ್ಮ ಕುರಿತು ಏನು ಅರಿಯದವನಲ್ಲ, ಎಲ್ಲಾ ವಿಷಯಗಳು ನಮ್ಮ ಕುರಿತು ಬಲ್ಲವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮುಂದೆ ಹೋಗಿ ಎಡವಬಾರ್ದೆಂಬುದಾಗಿ, ಮುಂದೆ ಹೋಗಿ ನಾವು ತಪ್ಪಾರ್ದೆಂಬುದಾಗಿ ದೇವರ ಆತ್ಮನ ಮುಂಚಿತವಾಗಲೇ ನಮಗೆ ಎಚ್ಚರಿಸಿ ನಡೆಸುವಾಗ, ನಾವು ಆ ಎಚ್ಚರಿಕೆ ಒಳಗೆ ಜಾಗೃತೆಗೊಳ್ಳುವುದಾದ್ರೆ ಖಂಡಿತವಾಗಲೂ ಆ ದೇವರ ಬಿಡುಗಡೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಸಮರಿಯ ಸ್ತ್ರೀ ಏನ್ ಮಾಡಿದ್ಲು ಗೊತ್ತುಂಟಾ? ಅದರ ಪ್ರಕಟಣೆಯನ್ನು ಹೊಂದಿಕೊಂಡ ಕಾರಣ ಅವಳ ಮೂಲಕವಾಗಿ ಅನೇಕ ಜನ ದೇವರ ಕಡೆಗೆ ತಿರುಗುವಂತದಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸ್ತೇವೆ ನಮ್ಮನ್ನು ಯಾರು ನೋಡ್ತಾ ಇಲ್ಲ ಎಂಬುದಾಗಿ, ನಾವು ಮನೆಯೊಳಗಿರೋದು ಯಾರು ನೋಡ್ತಾ ಇಲ್ಲ ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಆಮೇಲೆ ದೇವರು ನಮ್ಮನ್ನು ಸಾಕ್ಷಿಯಾಗಿರ್ಲಿಕ್ಕೆ ಹೇಳಿದ್ದು. ಆಮೇಲೆ ನೀವೇನು ಹೇಳಿ, ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತದೆ, 1ನೇ ಅಧ್ಯಾಯದ 8ನೇ ವಚನ ತೆಗೀರಿ ಅಂತೆ. ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಿ. ನಾವು ಇವತ್ತು ಯಾರಿಗೆ ಸಾಕ್ಷಿಗಳಾಗಿದ್ದೇವೆ? ಯಾವುದಕ್ಕೆ ಸಾಕ್ಷಿಗಳಾಗಿದ್ದೇವೆ? ಕೆಲವು ವಿಷಯಗಳನ್ನು ನಾವು ಯೋಚನೆ ಮಾಡಿ ವಿವೇಚಿಸಿ ನೋಡುವಾಗ ನಾವು ಯಾವುದಕ್ಕೆ ಟೆಸ್ಟಮನಿ ಆಗಿದ್ದೇವೆ? ಪವಿತ್ರ ಆತ್ಮನ ಬಲ ನಮ್ಮ ಮೇಲೆ ಬರುವಾಗ ಪವಿತ್ರ ಆತ್ಮನಿಂದ ಉಂಟಾದಂಥ ಫ್ರೂಟ್ ನಮ್ಮಿಂದ ಹೊರ ಬರಬೇಕು. ಪವಿತ್ರ ಆತ್ಮನಿಂದ ಉಂಟಾದಂಥ ಫಲಗಳು ನಮ್ಮ ಜೀವಿತದಿಂದ ಹೊರ ಬರಬೇಕೆ ಹೊರತು, ಪವಿತ್ರ ಆತ್ಮನಿಂದ ಉಂಟಾದಂಥ ಫಲಗಳ ಟೆಸ್ಟಮನಿಗಳೇ ಹೊರಗೆ ಬರಬೇಕೆ ಹೊರತು ನಮ್ಮಿಂದ ಲೋಕ ಸಾಕ್ಷಿಗಳು ಹೊರಗೆ ಬರಬಾರದು. ಹಲ್ಲೆಲೂಯಾ. ದುರಾತ್ಮನ, ದುಷ್ಟನ, ಅಂಧಕಾರದ, ಸೈತಾನನ ಸಾಕ್ಷಿಗಳು ನಮ್ಮಿಂದ ಹೊರ ಬರಬಾರದು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ, ನಾನು ಒಂದು ವಿಷಯವನ್ನು ಧ್ಯಾನಿಸ್ತಾ ಇದ್ದೆ. ಯೇಸು ಸ್ವಾಮಿ ತನ್ನ ಸೇವೆಗಾಗಿ ಒಪ್ಪಿಸಿಕೊಟ್ಟಾಗ ಸ್ಟ್ರೈಟ್ ಎಲ್ಲಿಗೆ ಹೋದ್ರು ಗೊತ್ತುಂಟಾ? ದೀಕ್ಷಾಸ್ನಾನ ತೆಗೆದುಕೊಂಡು 40 ದಿನ ಫಾಸ್ಟಿಂಗ್ ಆಗಿ ದೇವರ ಆತ್ಮನಿಂದ ಎಲ್ಲಿಗೆ ನಡೆಸಲ್ಪಟ್ರು? ಉಪವಾಸ ಪ್ರಾರ್ಥನೆಗೆ ನಡೆಸಲ್ಪಟ್ರು. ಹಲ್ಲೆಲೂಯಾ. ಯಾಕೆ ದೇವರ ಆತ್ಮನಿಂದ ಉಪವಾಸ ಪ್ರಾರ್ಥನೆಗೆ ನಡೆಸಲ್ಪಟ್ರು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶರೀರದಲ್ಲಿದ್ರು. ಹಲ್ಲೆಲೂಯಾ. ಯಾವುದರಲ್ಲಿದ್ರು? ಶರೀರದಲ್ಲಿದ್ರು. ಈ ಶರೀರವನ್ನು ಜಜ್ಜುವಂತ ಒಂದು ಅನುಭವನೇ ಉಪವಾಸ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ತನ್ನ ಮುಂದಿನ ಸೇವಾ ಕಾರ್ಯಗಳಿಗೋಸ್ಕರವಾಗಿ ಸಿದ್ಧವಾಗಲಿಕ್ಕೆ ಅವರು ದೇವರ ಆತ್ಮನಿಂದ ಅಡವಿಗೆ ನಡೆಸಲ್ಪಟ್ರಂತೆ. ಎಲ್ಲರಿಂದ ಪ್ರತ್ಯೇಕಗೊಂಡ್ರು ಮೊದಲು. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ನಂತರವಾಗಿ ನಾವು ಎಲ್ಲರಿಂದ ಮೊದಲು ಪ್ರತ್ಯೇಕಿಸಲ್ಪಡಬೇಕು. ಯಾಕಂತ ಹೇಳಿದ್ರೆ, ಅವರ ಒಳಗಿರುವಂತ ಸ್ವಭಾವಗಳು, ಅವರ ಒಳಗಿರುವಂತ ನಡತೆಗಳು, ಅವರ ಒಳಗಿರುವಂತ ಕೃತ್ಯಗಳು ಈ ಸಪರೇಷನ್ ಗೊಂಡಂತ, ಅಂದ್ರೆ ನಮ್ಮನ್ನು ಬೇರ್ಪಡಿಸಿದ ಅನುಭವಕ್ಕೆ ಅದು ಒಳಗೆ ಬಂದು ಅಂಟಬಾರದು. ಅದಕ್ಕೋಸ್ಕರವಾಗಿ ನಾವು ಪ್ರತ್ಯೇಕಿಸಲ್ಪಟ್ಟಿರಬೇಕೆಂಬುದಾಗಿರುವಂಥದ್ದು ದೇವರ ಉದ್ದೇಶ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಲೋಕಕ್ಕೆ ಸಾಕ್ಷಿಗಳಾಗಿರ್ಲಿಕ್ಕಲ್ಲ, ನನ್ನನ್ನು ನೋಡಿದಾಗ ನನ್ನ ಒಳಗೆ ಜನರು ಲೋಕವನ್ನು ನೋಡುವಂಥದ್ದಲ್ಲ, ನನ್ನ ಒಳಗಿರುವಂತ ಕ್ರಿಸ್ತನ ದೇವರ ವಚನದ ಸತ್ಯತೆಯ ಸ್ವಭಾವಗಳನ್ನು ಒಬ್ಬ ವ್ಯಕ್ತಿ ನೋಡಬೇಕಾಗಿದೆ. ಹಲ್ಲೆಲೂಯಾ. ನನ್ನನ್ನು ನೋಡುವಾಗ ಒಬ್ಬ ವ್ಯಕ್ತಿ ಅಂಧಕಾರವನ್ನು ನೋಡುವುದಲ್ಲ, ಲೋಕ ಶಕ್ತಿಯ ಅನುಭವಗಳನ್ನು ನೋಡುವುದಲ್ಲ, ನನ್ನ ಜೀವಿತವನ್ನು ನೋಡುವಾಗ ನನ್ನ ಒಳಗಿರುವಂತ ಕ್ರಿಸ್ತನ ಬೆಳಕನ್ನು ಒಬ್ಬ ವ್ಯಕ್ತಿ ಅನುಭವಿಸ ಬೇಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಈ 6 ದಿನ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಬರ್ತಿದ್ದೇವೆ. ಯಾಕೆ ನಾವು ಉಪವಾಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮನನ್ನು ಬಲಪಡಿಸುವಂತದಾಗ್ಲಿಕ್ಕೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಉಪವಾಸದಲ್ಲಿ ಇದ್ರಲ್ಲ, ಯಾರೆಲ್ಲ ಉಪವಾಸದೊಂದಿಗೆ ಪ್ರಾರ್ಥನೆಗಳನ್ನು ಮಾಡಿದಿರಲ್ಲ, ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಒಂದು ದಾಹ ಅನುಭವಿಸಬೇಕಾಗಿದೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಹಾಗಾದ್ರೆ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ ಹೇಳೋ ಪ್ರಕಾರವಾಗಿ ನಾವು ಪವಿತ್ರ ಆತ್ಮನ ಮೂಲಕವಾಗಿರುವಂತ ಬಲವನ್ನು ಅನುಭವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಬಲ ಎಲ್ಲಿ ಸಿಗ್ತದೆ? ಅದು ದೇವರ ಸಮ್ಮುಖದಲ್ಲಿ ಸಿಗ್ತದೆ. ಬಲ ಎಲ್ಲಿ ಸಿಗ್ತದೆ? ಅದು ದೇವರ ವಚನದ ಸತ್ಯತೆಯನ್ನು ಕೇಳುವುದರಿಂದ ಸಿಗ್ತದೆ. ಬಲ ಎಲ್ಲಿ ಸಿಗ್ತದೆ? ಅದು ಆತ್ಮಿಕವಾದ ವಾತಾವರಣದಲ್ಲಿ ಸಿಗ್ತದೆ. ಹಾಗಾದ್ರೆ ಈ ಪವಿತ್ರ ಆತ್ಮನ ಮೂಲಕವಾಗಿ ಉಂಟಾಗುವಂತ ಬಲ ನಮ್ಮನ್ನು ದೇವರ ಸತ್ಯತೆಯಲ್ಲಿ ಅಂತ ಹೇಳಿದ್ರೆ ಮೇಲಿನವುಗಳು, ಹಲ್ಲೆಲೂಯಾ, ಹೊಸದಾಗಿ ಹುಟ್ಟುವ ಒಂದು ಅನುಭವದ ಮುಖಾಂತರವಾಗಿ ಅದು ನಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ನಮ್ಮ ಜೀವಿತದಲ್ಲಿ ನಾವು ಆತನಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕೆಂಬುದಾಗಿ ಬಯಸುವಂಥದ್ದು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನಮ್ಮನ್ನು ನೋಡುವಾಗ, ಆ ವ್ಯಕ್ತಿ ನಮ್ಮ ಕುರಿತು ನೆನೆಸುವಾಗ ಇವರು ಯೇಸುವಿನವರು, ಯೇಸು ಕ್ರಿಸ್ತನವರು ಎಂಬುದಾಗಿರುವಂತ ಆ ಎಕ್ಸಾಂಪಲ್ ನಮ್ಮ ಜೀವಿತದಿಂದ ಹೊರಬರಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ದೇವರು ಬಯಸುವಂಥದ್ದು ಆತನಿಗೋಸ್ಕರವಾಗಿ ನಾವು ಸಾಕ್ಷಿಗಳಾಗಬೇಕು. ಹಾಗಾದ್ರೆ ಸಾಕ್ಷಿಗಳಾಗಬೇಕಂದ್ರೆ ಸುಮ್ಮನೆಯ ಬಾಯಿಂದ ಹೇಳಿದ್ರೆ ಸಾಕ? ಇಲ್ಲ, ಕ್ರಿಯೆಗಳಿಂದ ಅದು ಪ್ರಕಟವಾಗಬೇಕು. ನಮ್ಮ ನಡತೆಗಳಿಂದ ಪ್ರಕಟವಾಗಬೇಕು. ನಮ್ಮ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಬಂದ್ರೆ ಅವನನ್ನು ನಾವು ಪ್ರಾರ್ಥನೆಗೆ, ದೇವರ ವಚನದ ಸತ್ಯತೆಗೆ, ದೈವಿಕವಾಗಿರುವಂತ ಅನುಭವಕ್ಕೆ ನಡೆಸುವಂತ ಪ್ರೇರೇಪಣೆ ನಮ್ಮ ಒಟ್ಟಿಗೆ ಬರುವಂತ ವ್ಯಕ್ತಿಗೂ ಉಂಟಾಗಬೇಕಂದ್ರೆ ಮೊದಲು ಯಾರಲ್ಲಿ ಇರಬೇಕದು? ನಮ್ಮಲ್ಲಿ ಆ ದಾಹ, ಬಯಕೆ, ಆಸೆ, ಆಸಕ್ತಿ ಅದು ಇರುವುದಾದ್ರೆ ಖಂಡಿತವಾಗಲೂ ಅದು ಇತರರಲ್ಲಿ ಅದು ಹರಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಈ ರಾತ್ರಿ ವೇಳೆಯಲ್ಲಿ ಈ ಸಮರಿಯ ಸ್ತ್ರೀ ಹೋಗಿ ನೋಡಿ, ಅಷ್ಟು ಜನರನ್ನು ಕರತರಬೇಕಂದ್ರೆ ಅಷ್ಟು ಈಸಿಯಾದ ಸಂಗತಿ ಅಲ್ಲ. ಆದರೆ ಈ ಸ್ತ್ರೀ ಬಂದು ಈ ವಿಷಯವನ್ನು ಹೇಳುವಾಗ ಅವರು ಕೇಳಲಿಕ್ಕೆ ಕಾರಣ ಏನು ಗೊತ್ತುಂಟಾ? ಸ್ತ್ರೀಯಲ್ಲಿ ಕಂಡಂತ ಬದಲಾವಣೆ. ಹಲ್ಲೆಲೂಯಾ. ನೋಡಿ, 5 ಗಂಡಂದ್ರು ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ ವಾತಾವರಣಗಳು ಬೇಡ, ಆ ಸ್ತ್ರೀಯ ಅನುಭವಗಳು ಬೇರೆ, ಅವಳಿದ್ದಂಥ ರೀತಿ ನೀತಿಗಳು ಬೇರೆ. ಈ ಪಾಪಿಯಾದ ಸ್ತ್ರೀ ಹೋಗಿ ಆ ಪಟ್ಟಣದಲ್ಲಿ ಹೋಗಿ ಯೇಸುವಿನ ಕುರಿತು ತಿಳಿಸಿದಾಗ ಅಷ್ಟು ಜನರು ಬರ್ತಾರೆ ಎಂಬುದಾಗಿ ಹೇಳುವಾಗ ಅವಳ ಜೀವಿತದಲ್ಲಿ ಆ ಜನರು ಕಂಡಂತ ಬದಲಾವಣೆಗಳ. ಹಲ್ಲೆಲೂಯಾ. ಹಾಗಾದ್ರೆ ಸಭೆ ಅಭಿವೃದ್ಧಿಗೊಳ್ಬೇಕಾ? ಸಭೆ ಆತ್ಮ ರಕ್ಷಣೆಯಲ್ಲಿ ಅನೇಕ ಜನಸಂಖ್ಯೆಯಲ್ಲಿ ತುಂಬಿಸಲ್ಪಡಬೇಕಾ? ಆಗಿರುವಂತ ನಾವುಗಳು ಬದಲಾಗಬೇಕು. ಹಲ್ಲೆಲೂಯಾ. ಆಗಿರುವಂತ ನಾವುಗಳು ಸಾಕ್ಷಿಗಳಾಗಬೇಕು. ಆಗಿರುವಂತ ನಾವುಗಳು ಕ್ರಿಸ್ತನಿಗಾಗಿ ನಿಲ್ಲಬೇಕು. ಆಗಿರುವಂತ ನಾವುಗಳು ಆಮೇನ್ ಈ ದೇವರ ರಾಜ್ಯದ ಅಟ್ರಾಕ್ಷನ್ ಆಗಿರಬೇಕು. ಹಲ್ಲೆಲೂಯಾ. ನಾವಿವತ್ತು ಪ್ರಯತ್ನ ಪಡೋದು ಹೇಗೆ ಅಂತ ಹೇಳಿದ್ರೆ ಲೋಕದ ರೀತಿಯಲ್ಲಿ, ಲೋಕದ ಅಟ್ರಾಕ್ಷನ್ಗೆ ನಾವು ಒಳಗಾಗಿದ್ದೇವೆ. ಹಲ್ಲೆಲೂಯಾ. ಅದರಂತೆ ನಾವಿರ್ತೇವೆ, ಆ ಅಟ್ರಾಕ್ಷನ್ಗಳಿಗೆ ನಾವಿರ್ತೇವೆ. ಆದರೆ ದೇವರ ವಚನ ಸತ್ಯತೆ ಹೇಳ್ತದೆ, ಪೌಲನ್ ಹೇಳ್ತಾನೆ, ಸ್ತ್ರೀಯರಿಗೆ ಹೇಳ್ತಾನೆ, ಪುರುಷರು ಇಟ್ಕೊಳ್ಳಿ ಅದನ್ನು, ನಿಮ್ಮ ಹೊರಗಿನ ಅಲಂಕಾರವೇ ನಿಮಗೆ ಮುಖ್ಯವಾಗದೆ ಆತ್ಮೀಕವಾದ ಅಲಂಕಾರದಿಂದ ನೀವು ತುಂಬಿಸಲ್ಪಡ್ರಿ ಎಂಬುದಾಗಿ. ನಾನಾಗ್ಲಿ ನೀವಾಗ್ಲಿ ಯಾವ ಅಲಂಕಾರದಿಂದ ತುಂಬಿಸಲ್ಪಡಬೇಕು? ನನ್ನನ್ನು ನೋಡುವಾಗ ಒಬ್ಬ ಭಕ್ತನು ಎಂಬುದಾಗಿರುವಂತ ಗುರುತು ಪ್ರಕಟವಾಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇದು ಪ್ರಕಟವಾಗಬೇಕಂದ್ರೆ ನಮ್ಮಿಂದ ಆತ್ಮಿಕವಾದಂತ ಅನುಭವ ಹೊರ ಬರಲೇಬೇಕು. ಹಲ್ಲೆಲೂಯಾ. ನೋಡಿ, ನಾಟಕ ನಾವೆಷ್ಟು ದಿನ ಮಾಡ್ಲಿಕ್ಕಾಗ್ತದೆ? ಸ್ವಲ್ಪ ದಿನ. ಎಲ್ಲ ಒಂದು ದಿನದಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಉಳಿಯುವಂಥದ್ದು ನಿಜವಾದದ್ದು ಆತ್ಮನಿಂದ ಇರುವಂಥದ್ದು, ಸ್ಪಿರಿಟ್ ಇಂದ ಇರುವಂಥದ್ದು, ದೇವರ ವಚನದಿಂದ ಬಾಕಿ ಇರುವಂಥ ಎಲ್ಲ ಕಾರ್ಯಗಳು ಅದು ಅಳಿದು ಹೋಗ್ತದೆ ಸ್ವಲ್ಪ ಸಮಯಕ್ಕೆ ಮಾತ್ರ. ಹಲ್ಲೆಲೂಯಾ. ನಾವೀಗ ಪ್ರಯತ್ನಿಸುವಂಥ ಅನೇಕ ಅನುಭವಗಳು ಸ್ವಲ್ಪ ಟೈಮ್ ಕಳೆದ ನಂತರ ಅದು ನಮಗೆ ಅನಿಸ್ತದೆ ಇದರಲ್ಲಿ ಏನು ಇಲ್ಲಲ್ಲ ಅಂತ ಅನಿಸ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಈ ಲೋಕದಲ್ಲಿ ಯಾವುದೇ ವಿಷಯಗಳನ್ನು ನೋಡಿ, ನೀವು ಅನೇಕ ವಿಷಯಗಳಲ್ಲಿ ತೋರಿಸುವಂತ ಅನೇಕ ವಿಷಯಗಳು ಸ್ವಲ್ಪ ಸಮಯಕ್ಕೆ ಅದು ಏನು ಇಲ್ಲ ಅನಿಸ್ತದೆ. ಹಲ್ಲೆಲೂಯಾ. ಯಾಕೆ ಅನಿಸ್ತದೆ ಗೊತ್ತುಂಟಾ? ಅದು ಆ ಸಮಯಕ್ಕೆ ಬೆಲೆ ಬಾಳಲ್ಲ. ಹಲ್ಲೆಲೂಯಾ. ಆದರೆ ಇವತ್ತು ಬೆಲೆ ಬಾಳುವ ಒಂದು ವಿಷಯ ಇದ್ರೆ ಅದು ಕ್ರಿಸ್ತನಿಂದ ಆಗಿದೆ. ಹಲ್ಲೆಲೂಯಾ. ಯಾಕಂತ ಹೇಳಿದರೆ ಅದರಲ್ಲಿ ನಿತ್ಯವಾದಂತ ಒಂದು ಅನುಭವ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಅದರಲ್ಲಿ ಎಟರ್ನಲ್ ಆಗಿರುವಂತ ಒಂದು ವಿಷಯ ಇದೆ. ಆಮೇಲೆ ಹಾಗಾದ್ರೆ ನಾವು ಹೇಗೆ ರೂಪಿಸಲ್ಪಡಬೇಕು? ದೇವರ ವಚನದ ಸತ್ಯತೆಯಿಂದ ರೂಪಿಸಲ್ಪಡಬೇಕು. ಹಲ್ಲೆಲೂಯಾ. ನೋಡಿ, ಆಮೇಲೆ ಖಂಡಿತವಾಗಲು ಆಮೇಲೆ ದೇವರ ಸ್ಪರ್ಶನ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಒಂದಕ್ಕಾಗಿ ಪ್ರಾರ್ಥಿಸಬೇಕು, ದೇವರೇ ಆ ವಿಷಯದಲ್ಲಿ ನನ್ನನ್ನು ನೀನು ಮುಟ್ಟಪ್ಪ ಎಂಬುದಾಗಿ. ಆಮೇಲೆ ಯಾವ ಯಾವ ಏರಿಯಾಗಳಲ್ಲಿ, ಯಾವ ಯಾವ ಹ್ಯಾಂಗಲ್ಗಳಲ್ಲಿ ಆಮೇಲೆ ದೇವರು ನಿಮ್ಮನ್ನು ಸಂಧಿಸಬೇಕಾಗಿ, ನಾನು ಹೇಳಿದ್ನಲ್ಲ, ಆಮೇಲೆ ದೇವರಿಗೆ ಗುಡಿಸಲ್ಲಿರುವಂಥ ಬಡವನು ದೊಡ್ಡ ಶ್ರೀಮಂತನಾಗಿರುವಂಥ ವ್ಯಕ್ತಿಯು ವ್ಯತ್ಯಾಸವಲ್ಲ. ಆಮೇಲೆ ನಿಮ್ಮ ಒಳಗೆ ದೇವರು ನೋಡುವಂಥದ್ದು, ದೇವರ ಆತ್ಮನು ಎಷ್ಟು ಆಳವಾಗಿ ಕಾರ್ಯ ಮಾಡ್ತಿದ್ದಾನಂತ, ಫಲಗಳು ಎಷ್ಟಿದೆ ಅಂತ. ದೇವರಿಗೆ ನಿಜವಾಗ್ಲೂ ಇದು ದೊಡ್ಡ ವಿಷಯವಾ? ಇದು ವಿಷಯನೇ ಅಲ್ಲ. ಹಲ್ಲೆಲೂಯಾ. ಆಮೇಲೆ ಈ ಆತ್ಮೀಕ ಜೀವಿತವನ್ನು ಖಂಡಿತವಾಗಲು ಇದರಿಂದ ಹೋಲಿಸ್ಲಿಕ್ಕಾಗಲ್ಲ. ಒಂದು ವೇಳೆ ಯಾವುದಾದ್ರೂ ವಿಷಯಗಳನ್ನು ದೇವರು ಕೊಡುವುದಾದರೆ, ಒಂದು ವೇಳೆ ಒಂದು ವಿಷಯವನ್ನು ನಮಗೆ ಕೊಡುವುದಾದರೆ, ಅದು ಲೋಕಕ್ಕೆ ಒಂದು ಅನುಭವದಲ್ಲಿ ಇರಲಿ ಎಂಬುದಾಗಿ ಅಷ್ಟೇ ಬಿಟ್ಟರೆ, ದೇವರು ಇದರಿಂದ ನಮ್ಮನ್ನು ಕಂಪೇರ್ ಮಾಡಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವತ್ತು ಎಷ್ಟೋ ಜನ ಗುಡಿಸಲ್ ಮನೆಯಲ್ಲಿದ್ರೂ ಸಮೇತ ವಿಶ್ವಾಸಿಗಳಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೆನೆಸ್ತೇವೆ ಅವರು ಬ್ರೋಕಾ? ಇಲ್ಲ, ಕೆಲವು ಟೈಮಲ್ಲಿ ನಾವೇ ಬ್ರೋಕು. ಅವರು ಬ್ರೋಕ್ ಆಗಿದ್ದಾರೆ. ಬ್ರೋಕ್ ಅಂತ ಹೇಳಿದ್ರೆ ಅವ್ರು ಒಡೆದು ಹೋಗಿದಾರ? ಇಲ್ಲ, ಅವ್ರು ಖುಷಿಯಲ್ಲಿ ಇದ್ದಾರೆ, ಸಂತೋಷ. ಅವ್ರು ಎಂದಿಗೂ ಅವರ ಬಾಯಲ್ಲಿ ಕೊರತೆ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ, ನನಗೆ ಇದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ. ಅವರ ಮನೆಗಳಲ್ಲಿ, ಅವರ ಗುಡಿಸಲಾಗಿರುವಂಥ ಅನುಭವಗಳಲ್ಲಿ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ, ಸಂತೋಷವಾಗಿದ್ದಾರೆ. ಸಂತೋಷದಿಂದ ದೇವರ ಆಲಯಕ್ಕೆ ಹೋಗ್ತಾರೆ, ಸಂತೋಷದಿಂದ ದೇವರ ಸಮ್ಮುಖಕ್ಕೆ ಬರ್ತಾರೆ. ಅವರ ಮನೆಗಳಿಗೆ ನಾವು ಹೋದ್ರೆ ಒಳ್ಳೆಯ ಪ್ರೀತಿಯಿಂದ ಅವರೆಲ್ಲವನ್ನು ಉಣಬಡಿಸ್ತಾರೆ, ಸಂತೋಷವಾಗಿರ್ತಾರೆ. ನಾನು ಅನುಭವಿಸಿದ್ದೇನೆ ಅದನ್ನು ನನ್ನ ಜೀವಿತದಲ್ಲಿ. ಆಗ ನೆನೆಸುವಂಥದ್ದು, ಈಗ ನಾವು ನಮ್ಮ ಜೀವಿತದಲ್ಲಿ ಇರುವಂಥ ಈ ಲೋಕದ ಎಷ್ಟೋ ಅನುಭವಗಳು ಯಾರಿಗೋಸ್ಕರ ಗೊತ್ತುಂಟ? ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ನಮಗೋಸ್ಕರ ಅಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟು ತೆಗೆದುಕೊಳ್ಳುವ ಅನೇಕ ವಿಷಯಗಳು ಯಾರಿಗೆ ಗೊತ್ತುಂಟ? ನಿಜವಾಗಲೂ ನಮಗೋಸ್ಕರ. ಈ ಲೋಕವೆಲ್ಲ ಹೇಗೆ ಓಡ್ತಿದೆ ಗೊತ್ತುಂಟ? ಈಗ ಯಾವ ರೀತಿ ಓಡ್ತಿದೆ ಗೊತ್ತುಂಟ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಜೀವಿಸುವ ಅನೇಕ ಜೀವಿತದ ಅನೇಕ ಗಳಿಗೆಗಳು ಇತರರಿಗೋಸ್ಕರನೇ ಆಗಿರ್ತದೆ. ನೀವು ವಿವೇಚಿಸಿ ನೋಡಿ, ನಾನು ಈ ಕಾರ್ಯವನ್ನು ಯಾಕೆ ಮಾಡಿದೆ? ನನಗಾಗ್ತಾ ಇದೆಯಾ? ನನಗೋಸ್ಕರ ಆಗ್ತಿದೆ? ಇಲ್ಲ. ನಿಜವಾಗಲೂ ನೀವು ಅದನ್ನು ಮಾಡಿ ನೀವು ಸಂತೋಷವುಳ್ಳವರಾಗಿದ್ದೀರಾ? ನಿಜವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ಬಂದು ಏನಾದ್ರೂ ಒಂದು ಕೊರತೆ ಮಾತಾಡಿಕೊಳ್ಳೆ, ಸೊ ಇದೊಂದು ಇಲ್ಲಲ್ಲ ನಮ್ಮ ಹತ್ರ, ಇದೊಂದು ಆಗಿದ್ರೆ ಒಳ್ಳೆದಿತ್ತಲ್ಲ ಅನ್ಸ್ತದೆ. ನೀವು ಅದನ್ನು ಮಾಡಿ ಲಾಸ್ಟಿಗೆ ನಿಮಗೆ ಅರ್ಥ ಆಗ್ತದೆ, ನಾನು ಎಲ್ಲೋ ಒಂದು ಕಡೆ ಒಂದು ವಿಷಯವನ್ನು ಮಿಸ್ ಮಾಡಿದೆ. ಕ್ರಿಸ್ತನು ನನ್ನ ಜೀವಿತದಲ್ಲಿ ಒಂದು ವಿಷಯವನ್ನು ಕೊಟ್ಟಿದ್ದಾನೆ, ಕ್ರಿಸ್ತನ ಮೂಲಕವಾಗಿ ನನ್ನ ಜೀವಿತದಲ್ಲಿ ಒಂದು ವಿಷಯ ದೇವರು ನನಗಾಗಿ ಕೊಡಲು ಪಟ್ಟಿದೆ, ಅದನ್ನು ನಾನು ಮರ್ತು ಬಿಟ್ಟಿದ್ದೇನಲ್ಲ. ಪೇತ್ರನ ಹಾಗೆ ಇದ್ದ. ಪೇತ್ರನ ಹೇಳಿದ ಯೇಸು ಸ್ವಾಮಿಗೆ, ಯೇಸು ಸ್ವಾಮಿ, ನೀವು ಎಂಥ ಪರಿಸ್ಥಿತಿಯಲ್ಲಿ ಇದ್ರು ನನ್ನ ಪ್ರಾಣ ಕೊಡ್ಲಿಕ್ಕೆ ನಾನು ರೆಡಿ ಅಂತ. ಲೋಕದಲ್ಲಿ ನಾವು ಹೀಗೆ ಇದ್ದೇವೆ, ಕೆಲವು ಟೈಮಲ್ಲಿ ಹೀಗೆ ಇರ್ತೇವೆ. ಆದ್ರೆ ಆ ಪರಿಸ್ಥಿತಿ ಬಂದಾಗ ನಮಗೆ ಅನಿಸ್ತದೆ ನಮ್ಮ ಹತ್ರ ಏನೋ ಇಲ್ಲ ಅಂತ. ಪೇತ್ರನಿಗೆ ಅರ್ಥ ಆಯ್ತು. ಅಲ್ಲಿರುವಂತ ಒಬ್ಬ ವ್ಯಕ್ತಿ ಹೇಳಿದ, ನೀನು ಯೇಸುವಿನೊಂದಿಗೆ ಇದ್ದಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ತೇವೆ. ನಾನು ಅರಿಯ ಅಂತ ಯೇಸು ಸ್ವಾಮಿನ ಬಿಟ್ಟು ಓಡಿ ಹೋದ. ಯಾಕೆ? ಅವನು ಏನ್ ಬಾಯಲ್ಲಿ ಹೇಳಿದ್ನಲ್ಲ ಒಳಗಿರ್ಲಿಲ್ಲ. ಯಾವಾಗ ಒಳಗೆ ಬಂತವನಿಗೆ? ಪವಿತ್ರಾತ್ಮನ ಬಲ ಅವನ ಒಳಗೆ ಬಂದಾಗ. ಹಲ್ಲೆಲೂಯಾ. ಪ್ರಿಯದೇವರ ಮಕ್ಕಳ, ಈ ಲೋಕದ ಅನೇಕ ಅನುಭವಗಳನ್ನು ನೋಡಿ. ನೀವು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ. ನಿಮ್ಮ ಹತ್ರ ಇರುವಂತ ಮನಿ, ನಿಮ್ಮ ಹತ್ರ ಇರುವಂತ ಗೋಲ್ಡ್, ನಿಮ್ಮ ಹತ್ರ ಇರುವಂತ ಆಸ್ತಿ ಅಂತಸ್ತು ಎಲ್ಲ ಕಳೆದುಕೊಂಡು ಹೋಗಿ ನಿಮ್ಮನ್ನು ಯಾರು ಗೌರವಿಸ್ತಾರಲ್ಲ ಅವರ ಹತ್ರ ಹೋಗಿ ನಿಂತ್ಕೊಳ್ಳಿ. ನಿಮಗೆ ಯಾವುದಕ್ಕೆ ಅವರು ಗೌರವ ಕೊಡ್ತಿದ್ದಾರೆ ಅಂತಾಗಿ ನಿಮ್ಗೆ ಅರ್ಥ ಆಗ್ತದೆ. ನಿಜವಾಗಲೂ ಅವರು ಕೊಡ್ತಿರುವಂಥ ಗೌರವ ಯಾವುದಕ್ಕಾಗಿ? ನಿಮ್ಮ ಹತ್ರ ಇರುವಂಥ ವಿಚಾರಕ್ಕೆ ಹೊರತು ನಿಮ್ಮ ಸ್ವಭಾವಕ್ಕಲ್ಲ, ನಿಮ್ಮ ಕ್ಯಾರೆಕ್ಟರ್ಗಳ. ನಿಮ್ಮ ಹತ್ರ ಎಲ್ಲ ಇದ್ದು ನೀವು ಎಷ್ಟೇ ಕೆಟ್ಟವರಾಗಿದ್ರು ಒಪ್ಕೊಳ್ತಾರೆ ಅವರು. ಯಾಕಂದ್ರೆ ನಿಮ್ಮ ಹತ್ರ
ಇದೆ. ಅದಕ್ಕೋಸ್ಕರ ಹಾಗಾದ್ರೆ ಒಬ್ಬ ದೇವರ ಮಗನ ಬದಲಾವಣೆ ಎಲ್ಲಿ ಗೊತ್ತುಂಟಾ? ಅದಕ್ಕೆ ಪೌಲನು ಹೇಳಿದ್ದು ಇದೆಲ್ಲ ಏನು, ಇಷ್ಟು ಹೇಳಿದ್ರು ಕೆಲವು ಟೈಮಲ್ಲಿ ನಾವು ಮತ್ತೆ ಒದ್ದಾಡ್ತೇವೆ. ಹಲ್ಲೆಲೂಯಾ. ಮತ್ತೆ ನಾವು ಕಷ್ಟಪಡ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ನಮಗೆ ಬೇಕಾದಂಥದ್ದು ದೇವರ ಆತ್ಮನ ಬಲ, ನಮಗೆ ಬೇಕಾದಂಥದ್ದು ಪವಿತ್ರ ಆತ್ಮನ ಬಲ. ಈ ಲೋಕದ್ದು ನೀಡಷ್ಟೇ, ಈ ಲೋಕದ್ದು ವಾಂಟ್ ಅಲ್ಲ. ಆದ್ರೆ ವಾಂಟ್ ಯಾವುದು ಗೊತ್ತುಂಟಾ? ಪವಿತ್ರ ಆತ್ಮನ ಬಲ. ಹಲ್ಲೆಲೂಯಾ. ವಾಂಟ್ ಯಾವುದು ಗೊತ್ತುಂಟ? ನಾವು ದೇವರಲ್ಲಿ ಕೇಳಬೇಕಾದ, ದೇವರೇ ನನಗದು ಬೇಕೇ ಬೇಕೆಂಬುದಾಗಿ ಕೇಳಬೇಕಾದಂಥ ಒಂದು ಅನುಭವ ಇದ್ರೆ ಅದು ಪವಿತ್ರ ಆತ್ಮನ ಮೂಲಕವಾಗಿರುವಂಥ ಒಂದು ವಿಷಯ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿ ದೇವರೇ ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ನಾನು ಕಳೆದ ದಿನದಲ್ಲಿ ಹೇಳಿದೆ, ದೇವರೇ ನಿನ್ ಚಿತ್ತ ಇದ್ರೆ ನನ್ನ ಜೀವಿತದಲ್ಲಿ ಇದಾಗ್ಲಿ ಅಪ್ಪ, ನಿನ್ ಚಿತ್ತ ಇದ್ರೆ ಅದು ನನಗೆ ಸಿಗ್ಲಿ, ನಿನ್ ಚಿತ್ತ ಇದ್ರೆ ನನ್ನನ್ನು ಈ ರೀತಿಯಾಗಿ ನಡೆಸೆಂಬುದಾಗಿ ಪ್ರಾರ್ಥನೆ ಮಾಡ್ಕೊಂಡು ಈ ಲೋಕದಲ್ಲಿ ಹೋಗುವಂಥದ್ದು ಉತ್ತಮ. ಯಾಕಂತೇಳಿದ್ರೆ ನಾವು ಇದ್ರೂ ಇಲ್ಲದಿದ್ರು ಇರುವಂತ ಮಂಡಲದಲ್ಲಿ ನಾವು ಸ್ಟೇಬಲ್ ಆಗಿರ್ತೇವೆ. ಹಲ್ಲೆಲೂಯಾ. ಯಾಕಂತೇಳಿದ್ರೆ ನಮ್ಮಲ್ಲಿರುವಂತ ಬಲ ಪವಿತ್ರಾತ್ಮನಾಗಿರೋದ್ರಿಂದ, ನಮ್ಮ ಒಳಗಿರುವಂತ ಬಲ ದೇವರ ವಚನದ ಸತ್ಯತೆ ಆಗಿರೋದ್ರಿಂದ ಯಾವ ಹ್ಯಾಂಗಲ್ ಅಲ್ಲಿ ಇದ್ರೂ ಆರಾಮಿರ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳಿದ್ದು, ನನಗೆ ಉಪವಾಸದಲ್ಲಿ ಇರ್ಲಿಕ್ಕೂ ಗೊತ್ತು, ಕೊರತೆಯಲ್ಲಿ ಇರ್ಲಿಕ್ಕೂ ಗೊತ್ತು, ಸೆರೆಮನೆಯಲ್ಲಿ ಇರ್ಲಿಕ್ಕೂ ಗೊತ್ತು, ಐಶ್ವರ್ಯ ಉಳ್ಳವನಾಗಿರ್ಲಿಕ್ಕೂ ಗೊತ್ತು. ಯಾವುದೇ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದ್ರೂ ನಾನು ಆ ಸಿಚುವೇಶನ್ ಅಲ್ಲಿ ನಾನು ಇರ್ತೇನೆ. ಯಾಕಂತೇಳಿದ್ರೆ ಇದು ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ದೂರ ಮಾಡಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಿಮ್ಮನ್ನು ದೇವರ ಸಮ್ಮುಖಕ್ಕೆ ತಡೆಯುವಂತ ವಿಷಯ ಯಾವುದಾಗಿದೆ? ದೇವರ ಸನ್ನಿಧಿಯಲ್ಲಿ ಆತ್ಮಿಕವಾಗಿ ಬೆಳಿಲಿಕ್ಕೆ ತಡೆಯಾಗಿ ನಿಂತಿರುವಂತ ಅನುಭವ ಯಾವುದಾಗಿದೆ? ಫಸ್ಟ್ ಅದನ್ನೆಲ್ಲ ಬದಿಗಿಟ್ಟು ಬಿಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲಿ ದೇವರ ಸೇವಕರುಗಳು ಕೂಗಿ ಹೇಳುವ ಅನೇಕ ವಿಷಯಗಳು ನಿಮಗೆ ಈಗ ಅರ್ಥ ಆಗಲ್ಲ. ಆದರೆ ನಿಮ್ಮ ಜೀವಮಾನದ ಜೀವಿತದಲ್ಲಿ ಅದರ ಹೆಜ್ಜೆ ಜಾಡಿನಲ್ಲಿ ಹೋಗುವಾಗ ಒಂದು ವಿಷಯ ನಿಮಗೆ ಅರ್ಥ ಆಗ್ತದೆ. ಆ ದಿನದಲ್ಲಿ ಕೂಗಿ ಹೇಳಿದ ಆ ಶಬ್ದವನ್ನು ನಾನು ಕೇಳಬೇಕಿತ್ತು, ಕೇಳದೆ ಹೋದದಕ್ಕೆ ಈ ವಿಷಯಗಳನ್ನ ನನ್ನ ಜೀವಿತದಲ್ಲಿ ಅನುಭವಿಸುತ್ತಿದ್ದೇನೆ ಎಂಬುದಾಗಿ. ಯಾಕೆ ಗೊತ್ತುಂಟಾ? ದೇವರ ಆತ್ಮನ ಬಲವನ್ನು ನೀವು ಹೊಂದಿ, ನೀವು ಆಗಿರುವ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನು ಉತ್ತಮವಾಗಿ, ಉನ್ನತವಾಗಿ, ಅತಿಶಯವಾಗಿ, ಅದ್ಭುತವಾಗಿ, ಮಹಿಮೆಯಾಗಿ ನಿಮ್ಮನ್ನು ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಪೇತ್ರನನ್ನು ತಲೆ ಕೆಳಗೆ ಮಾಡಿ ಅವನನ್ನು ಸಾಯಿಸಿದ್ರು ಸಮೇತ ಅವನು ಸಂತೋಷವುಳ್ಳವನಾಗಿ ಆ ಮರಣವನ್ನು ಎದುರಿಸಿದ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಎದುರಿಸಿದ ಗೊತ್ತುಂಟಾ? ಅವನ ಒಳಗಿದ್ದಂಥ ದೇವರ ಆತ್ಮನ ಬಲ. ಹಲ್ಲೆಲೂಯಾ. ಈ ದೇವರ ಆತ್ಮನ ಬಲ ಏನ್ ಮಾಡ್ತದೆ ಗೊತ್ತುಂಟಾ? ನೀವು ದೇವರನ್ನು ಹೆಚ್ಚಾಗಿ ಪ್ರೀತಿಸುವಂತೆ ಮಾಡ್ತದೆ. ಮೋರ್ ಲವ್ ಗಾಡ್. ದೇವರನ್ನು ಹೆಚ್ಚಾಗಿ ನೀವು ಪ್ರೀತಿಸ್ತೀರಾ, ಲವ್ ಮಾಡ್ತೀರಾ. ಯಾವಾಗಲೂ ದೇವರೇ ನಿಮಗೆ ಬೇಕಾಗಿರುವಂಥ ಒಂದು ಅನುಭವವಾಗಿ ನೀವು ಅನುಭವಿಸ್ತೀರಾ. ಬಾಕಿ ಇರುವಂಥ ಸಂಗತಿಗಳಲ್ಲಿ ನೀವು ಅಷ್ಟು ಕೇರ್ ಮಾಡಲಿಕ್ಕೆ ಹೋಗಲ್ಲ, ಲಕ್ಷ್ಯ ಮಾಡಲಿಕ್ಕೆ ಹೋಗಲ್ಲ. ಯಾಕಂತೇಳಿದರೆ ನಿಮಗೆ ಅನಿಸುವಂಥದ್ದು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಈ ವಚನಗಳ ಮುಂದೆ ನಾವು ಒಪ್ಪಿಸಿಕೊಡೋದನ್ನ ನಾವು ಪ್ರಾರ್ಥನೆ ಮಾಡೋಣ. ಒಂದನ್ನು ಕೇಳಿಕೊಳ್ಳೋಣ. ದೇವರೇ, ಇವತ್ತು ನಿನ್ನ ಬಲದಿಂದ ನನ್ನನ್ನು ತುಂಬಿಸು. ನೋಡಿ, ಪವಿತ್ರಾತ್ಮನ ಬಲ ಬರುವಾಗ ನಿಮ್ಮ ಜೀವಿತದ ಕೆಲವು ಅನುಭವಗಳು ದಹಿಸಲ್ಪಡ್ತದೆ. ಪವಿತ್ರ ಆತ್ಮನ ಅಗ್ನಿಯಿಂದ ಅದು ದಹಿಸುತ್ತದೆ. ಹಲ್ಲೆಲೂಯಾ. ನೀವು ಮೃದುವಾಗ್ತೀರ, ನೀವು ಹಂಬಲ್ ಆಗ್ತೀರ, ನೀವು ತಾಳ್ಮೆ ಉಳ್ಳವರಾಗ್ತೀರ, ನೀವು ಬದಲಾಗಲಿಕ್ಕೆ ಬಯಸ್ತೀರ. ನೋಡಿ, ನೀವು ಮನಸ್ಸು ಮಾಡಲಿಲ್ಲ ಅಂದರೆ, ನಾನು ಚೇಂಜ್ ಆಗಬೇಕೆಂಬುದಾಗಿ ಮನಸ್ಸು ಮಾಡಲಿಲ್ಲ ಅಂದರೆ ದೇವರು ನಿಮ್ಮನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಯಾರ ಜೀವಿತದಲ್ಲಿ ಸಮೇತ ಪವಿತ್ರಾತ್ಮನ ಕಾರ್ಯಗಳು ಫೋರ್ಸ್ ಆಗಿ ಬರಲ್ಲ, ಒತ್ತಾಯದಿಂದ ಬರಲ್ಲ. ಅದಕ್ಕೆ ನೀವೆಲ್ಲಿ ಹೋದ್ರೂ ಏನೇ ಮಾಡಿದ್ರೂ ಆರಾಮಾಗಿದ್ದೀರಾ. ಯಾಕಂತೇಳಿದರೆ ದೇವರ ಆತ್ಮನು, ಯೇಸುವಿನ ಆತ್ಮನು ಯಾರ ಲೈಫಲ್ಲಿಯೂ ಒತ್ತಾಯದಿಂದ ಬರಲ್ಲ. ನೀವು ಅದನ್ನು ಪ್ರೀತಿಯಿಂದ ಮಾಡಬೇಕೆಂಬುದಾಗಿ ದೇವರು ಬಯಸುವಂಥದ್ದು. ಅಂದರೆ ನಿಜವಾಗಲೂ ಯೇಸುವಿನ ಮೇಲೆ ಪ್ರೀತಿ ನಿಮಗೆ ಇದ್ರೆ ಮಾತ್ರ ನೀವು ಚೇಂಜ್ ಆಗಲಿಕ್ಕೆ ಬಯಸ್ತೀರ, ಬದಲಾಗಲಿಕ್ಕೆ ನೀವು ಬಯಸ್ತೀರ. ಇಲ್ಲಾಂದರೆ ನೀವೆರಡು ದೋಣಿಯಲ್ಲಿ ಕಾಲಿಟ್ಟಂಗೆ, ಅದು ಬೇಕು ಇದು ಬೇಕು. ಲಾಸ್ಟಿಗೆ ಅದಕ್ಕೆ ಕಾರಣರು
ಇಬ್ಬರು ಆಗಿರಲ್ಲ, ಸೈತಾನನೂ ಆಗಿರಲ್ಲ, ಯೇಸು ಸ್ವಾಮಿನೂ ಆಗಿರಲ್ಲ. ಯಾಕಂತ ಹೇಳಿದರೆ ಎರಡು ಅನುಭವದಲ್ಲಿ ನೀವು ಹೋಗ್ತಾ ಇರೋದ್ರಿಂದ ಕೊನೆಯಲ್ಲಿ ನಿಮಗೆ ಗೊತ್ತಾಗಲ್ಲ ಎಲ್ಲಿ ನಾನು ನಿಲ್ಲುವುದೆಂಬುದಾಗಿ. ನೀವು ಸ್ಟೇಬಲ್ ಆಗ್ಲಿಕ್ಕೆ ಆಗಲ್ಲ, ನೀವು ಸ್ಥಿರವಾಗ್ಲಿಕ್ಕಾಗಲ್ಲ. ಸ್ಥಿರವಾಗಿ ನಿಲ್ಲಿಸುವಂಥದ್ದು ದೇವರ ವಚನ ಮಾತ್ರ. ಹಾಗಾದರೆ ಆ ವಚನದ ಸತ್ಯತೆಯಲ್ಲಿ ನೀವು ಹೆಜ್ಜೆ ಜಾಡಿನಲ್ಲಿ ಮುಂದೆ ಸಾಗುವಾಗ ಖಂಡಿತವಾಗಲೂ ದೇವರು ಆಮೇಲೆ ಬಿಡುಗಡೆಯನ್ನು ಉಂಟು ಮಾಡ್ತಾನೆ. ನೋಡಿ, ದೇವರ ಆತ್ಮನ ನಡೆಸುವುದೇ ವ್ಯತ್ಯಾಸ, ದೇವರ ಆತ್ಮನ ನಡೆಸುವಿಕೆನೇ ವ್ಯತ್ಯಾಸ. ಖಂಡಿತವಾಗಲೂ ನಾನು ನಂಬ್ತೇನೆ. ಆಮೇಲೆ ನಾವು ಯಾವಾಗ ಬಲಹೀನರೆಂಬುದಾಗಿ ನೆನೆಸ್ತೇವಲ್ಲ, ಪವಿತ್ರಾತ್ಮನಾಗ ಬಲಪಡಿಸ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಲೂ ನಾವು ಈ ಪ್ರಾರ್ಥನೆಗೆ ಬಂದಾಗ ಆಮೇಲೆ ನಾನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಮುಗಿಸಿಬಿಡೋಣ ಎಂಬುದಾಗಿಯೇ ನಾನು ಯೋಚನೆಯಲ್ಲಿದ್ದದ್ದು. ನಾನು ವಾಕ್ಯ ಪ್ರಸಂಗಿಸ್ಲಿಕ್ಕೆ ಇರಲಿಲ್ಲ, ಯಾಕಂದರೆ ನಾಳೆ ದಿನ ಮತ್ತೆ ಆರಾಧನೆ ಇದೆ ಎಂಬುದಾಗಿ ನೆನೆಸಿ, ನಾಳೆ ದಿನವೇ ಒಳ್ಳೆ ರೀತಿಯಿಂದ ಉತ್ತಮವಾಗಿರುವಂಥ ವಚನವನ್ನು ಕೊಡೋಣ ಎಂಬುದಾಗಿ ನೆನೆಸಿ ನಾನು ಆರಾಧನೆ ದೇವರನ್ನು ಸ್ತುತಿಸಿ ಒಳ್ಳೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಆದರೆ ಪ್ರಾರ್ಥನೆ ಮಾಡ್ತಿರುವಾಗಲೇ ಪವಿತ್ರಾತ್ಮನು ಹೃದಯದಲ್ಲಿ ಈ ವಚನಗಳನ್ನೆಲ್ಲ ಆಲೋಚನೆಗಳನ್ನೆಲ್ಲ ಕೊಟ್ಟರು. ಖಂಡಿತವಾಗಲೂ ನಾನು ನಂಬ್ತೇನೆ, ಈ ವಚನವನ್ನು ನಂಬುವ ಜೀವಿತಗಳಲ್ಲಿ ದೇವರ ಆತ್ಮನ ಬಲದಿಂದ ತುಂಬಿಸಿ ನಡೆಸ್ತಾನೆ. ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ಸಂಭವಿಸ್ತದೆ, ನಿಮ್ಮನ್ನು ಎದುರಿಸುವ ಯಾವುದೇ ಆಯುಧಗಳು ಫಲಿಸಲ್ಲ, ನಿಮ್ಮನ್ನು ಎದುರಿಸುವ ಯಾವ ಕಾರ್ಯಗಳು ಫಲಿಸಲ್ಲ. ಯಾಕಂತೇಳಿದರೆ ನೀವು ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡುವಾಗ, ಆತನ ಬಲಕ್ಕೆ ಒಪ್ಪಿಸಿಕೊಡುವಾಗ ನಿಮ್ಮ ಶರೀರ ಸಾಮರ್ಥ್ಯದಿಂದ ನೀವೇನು ಮಾಡ್ಲಿಕ್ಕೆ ಹೋಗಲ್ಲ, ಶಾರೀರಿಕವಾಗಿರುವಂಥ ಅನುಭವದಲ್ಲಿ ನೀವೇನು ಮಾಡ್ಲಿಕ್ಕೆ ಹೋಗಲ್ಲ. ಆತ್ಮನಿಗೆ ಒಪ್ಪಿಸಿಕೊಡ್ತೀರಾ, ಆತನ ಸ್ವಭಾವಕ್ಕೆ ನೀವು ಒಪ್ಪಿಸಿಕೊಡ್ತೀರಾ. ಸಮಯ ಬಂದಾಗ ಕೆಲವು ಅನುಭವಗಳು ನಿಮ್ಮ ಮೂಲಕವಾಗಿ ದೇವರು ಪ್ರಕಟಿಸ್ತಾರೆ, ನಿಮ್ಮನ್ನು ನಿಲ್ಲಿಸ್ತಾರೆ, ಆಮೇಲೆ ನಿಮ್ಮನ್ನು ಮಾನಿಸ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. ಅದು ದೇವರಿಂದಲೇ ಆಗೋದ್ರಿಂದ ಆಮೇಲೆ ನೀವು ತಾಳ್ಮೆಯಿಂದ ಇರಬೇಕೆಂಬುದಾಗಿ ಪವಿತ್ರಾತ್ಮ ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಖಂಡಿತವಾಗಲೂ ದೊಡ್ಡದಾಗಿರುವಂಥ ಸಂಗತಿಯನ್ನು ನಿಮ್ಮ ಜೀವಿತದಲ್ಲಿ ದೇವರಿಟ್ಟಿದ್ದಾರೆ, ನಮ್ಮ ಸಭೆಯಲ್ಲಿ ದೇವರಿಟ್ಟಿದ್ದಾರೆ. ದೇವರ ಆತ್ಮನು ಆಮೇಲೆ ಈ 6 ದಿನಗಳ ತನಕ ಮಹಿಮೆಯಾಗಿ ನಮ್ಮನ್ನು ನಡೆಸಿದ್ದಾರೆ, ಅದ್ಭುತವಾಗಿ ನಡೆಸಿದ್ದಾರೆ. ಆಮೇಲೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವರೇ, ನಿನ್ನ ಸಮ್ಮುಖದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಬರುವಂತೆ, ಆಮೇಲೆ ಪ್ರಾರ್ಥಿಸುವಂತೆ, ಸ್ತುತಿಸುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಉಪವಾಸ ಪ್ರಾರ್ಥನೆ 6ನೇ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವು ಆಗಿರುವಂತೆ ನೀನು ಸಹಾಯ ಮಾಡಿದೀಯ ದೇವರೇ. ಈ ದಿನದಲ್ಲಿ ನೀನು ಮಾತನಾಡಿದೀಯಪ್ಪ, ನಿನ್ನ ಆಲೋಚನೆಗಳಿಗಾಗಿ ಸ್ತೋತ್ರ ಕರ್ತನೆ. ಪವಿತ್ರಾತ್ಮನೆ ಮಾತನಾಡಿದ ಎಲ್ಲ ಆಲೋಚನೆಗಳಲ್ಲಿ ದೇವರೇ ನಿನ್ನ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡು. ಕರ್ತನ ಆತ್ಮನೇ ದೇವರೇ, ಪವಿತ್ರ ಆತ್ಮನ ನಡೆಸುವಿಕೆಯಲ್ಲಿ ಆ ನಿಕೋದೇಮನು ಆಮೇಲೆ ಅವನು ಪಂಡಿತನಾಗಿದ್ರು, ಅವನು ಆಮೇಲೆ ಎಲ್ಲ ಜ್ಞಾನ ಉಳ್ಳವನಾಗಿದ್ರು, ಆಮೇಲೆ ಒಂದು ಸತ್ಯತೆ ಅವನಿಗೆ ಮರೆಯಾಗಿತ್ತು. ಯೇಸು ಸ್ವಾಮಿ ಹೇಳಿದ, ನಿಜವಾಗಿ ನೀನು ಹೊಸದಾಗಿ ಹುಟ್ಟದಿದ್ದರೆ, ನೀನು ಮೇಲಿನಿಂದ ಹುಟ್ಟದಿದ್ದರೆ, ಪರಲೋಕ ಭಾವದಿಂದ ನೀನು ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೀನು ಕಾಣಲ್ಲ ಎಂಬುದಾಗಿ. ಕರ್ತನೇ, ಇವತ್ತು ನಮ್ಮ ಜೀವಿತದಲ್ಲಿ ನಿನ್ನ ಮೂಲಕವಾಗಿ ಕೊಟ್ಟಂತ ಈ ಅನುಭವಕ್ಕಾಗಿ ಸ್ತೋತ್ರ. ಆ ಹೊಸತನದಲ್ಲಿ ಮುಂದೆ ಸಾಗಲಿಕ್ಕೆ ಸಹಾಯ ಮಾಡು ಕರ್ತನೇ. ಹೊಸದಾಗಿರುವಂಥ ಬಟ್ಟೆಗೆ ಹಳೆಯ ಬಟ್ಟೆಗಳನ್ನು ತ್ಯಾಪೆ ಹಚ್ಚಲ್ಲ ಎಂಬುದಾಗಿ ಸಾಮ್ಯ ರೂಪವಾಗಿ ನೀನು ಹೇಳಿದೀಯಪ್ಪ. ಆಮೇನ್. ಹೊಸ ಬುದ್ದಲಿಗಳಿಗೆ ಹೊಸ ದ್ರಾಕ್ಷರಸಕ್ಕೆ ಹಳೆಯ ದ್ರಾಕ್ಷರಸವನ್ನು ಸೇರಿಸಿದರೆ ಅದು ಹಾಳಾಗ್ತದೆ ಎಂಬುದಾಗಿ ನೀನು ಹೇಳಿದೀಯ ದೇವರ ಆತ್ಮನೇ. ಕರ್ತನ ಈ ದಿನದಲ್ಲಿ ಸ್ವಾಮಿ, ಈ ಹೊಸದಾಗಿ ನಮ್ಮನ್ನು ನಡೆಸುವಾಗ ಎಂದಿಗೂ ನಮ್ಮ ಹಳೆಯ ಸ್ವಭಾವದಲ್ಲಿದ್ದಂಥ ಅನುಭವಗಳು ನಮ್ಮನ್ನು ಎಂದಿಗೂ ಆಮೇಲೆ ಬಾಧಿಸಬಾರದು. ಹಳೆಯ ಅನುಭವಗಳು ಎಂದಿಗೂ ಹೊಸತನದಲ್ಲಿರುವಂಥ ಅನುಭವಕ್ಕೆ ಅದು ರೂಲ್ ಮಾಡಬಾರ್ದಪ್ಪ. ನಿನ್ನ ಕೃಪೆಯನ್ನು ನಮ್ಮನ್ನು ನಡೆಸು, ನಿನ್ನ ಬಲದಿಂದ ನಡೆಸು, ನಿನ್ನ ಸಾನ್ನಿಧ್ಯಕ್ಕೆ, ನಿನ್ನ ಪ್ರಸನ್ನತೆಗೆ, ಆಮೇಲೆ ನಿನ್ನ ಕರ್ತನೆ ಸಮ್ಮುಖದಲ್ಲಿರುವಂಥ ಅನುಭವಕ್ಕೆ ಪ್ರೀತಿಯಿಂದ ನಾವು ಆಗಿರುವಂತೆ ನೀನು ಕೃಪೆ ನೀಡು ಸ್ವಾಮಿ. ದೇವರೇ, ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಮಾತನಾಡಿದ ಎಲ್ಲ ವಚನಗಳು, ಆಲೋಚನೆಗಳು ಇಲ್ಲಿ ಬಂದಂಥ ಎಲ್ಲ ಜೀವಿತಗಳಲ್ಲಿ, ಲೈವ್ ಮೂಲಕವಾಗಿ ವೀಕ್ಷಿಸುವಂಥ ಎಲ್ಲ ಜೀವಿತಗಳಲ್ಲಿ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ಮುಖ್ಯವಾಗಿ ನಾಳಿನ ಆರಾಧನೆಯ ಕರೆಗಳು ಒಪ್ಪಿಸ್ತೇನೆ. ಪುನರುತ್ಥಾನ ಆರಾಧನೆಯಾಗಿ ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬರುವಾಗ ನಾಳೆ ಎಲ್ಲರೂ ಕರ್ತನಿನ ಸಮ್ಮುಖದಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸುವಂತೆ, ನಿನ್ನ ಬರುವಿಕೆ ತಡವಾಗುವುದಾದರೆ ಕರ್ತನೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಂದು ನಿನ್ನನ್ನು
ಸ್ತುತಿಸಿ ನಾಳೆದಿಂದಲೇ ನಿನ್ನನ್ನು ಕೊಂಡಾಡುವಂತೆ ಸ್ವಾಮಿ ನೀನ್ ತಾನೇ ಕೃಪೆ ನೀಡು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯಾರು ತಡೆ ಇಲ್ಲದೆ ಎಲ್ಲರೂ ನಿನ್ನ ಸಮ್ಮುಖದಲ್ಲಿ ನಾಳೆದಿಂದಲೇ ಸೇರಿ ಬರುವಂತೆ ನೀನ್ ತಾನೇ ಕೃಪೆ ನೀಡುವ ಆರಾಧನೆಗಳಿಗೆ ನೀನು ನಡೆಸಪ್ಪ ದೇವರೇ. ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಾಮನ ಮಹಿಮೆ ಪಡಿಸುವಂತೆ ನೀನ್ ತಾನೇ ಸಹಾಯ ಮಾಡು ಸ್ವಾಮಿ. ಈ 6 ದಿನಗಳು ನಮ್ಮನ್ನು ಮಹಿಮೆಯಾಗಿ ನಡೆಸಿದ್ಯಾ. ನಾಳೆದಿಂದಲೇ ಆರಾಧನೆಯೊಂದಿಗೆ ಈ ಉಪವಾಸ ಪ್ರಾರ್ಥನೆ ಮುಗಿಯುವಾಗ ಒಂದು ದೊಡ್ಡ ಬಿಡುಗಡೆಯಲ್ಲಿ ಹೆಜ್ಜೆಗಳನ್ನು ಇಡುವಂತೆ ಸಹಾಯ ಮಾಡು. ಅದ್ಭುತದಲ್ಲಿ ಹೆಜ್ಜೆಗಳನ್ನು ಇಡುವಂತೆ ಸಹಾಯ ಮಾಡು. ಅತಿಶಯವಾದ ಅನುಭವದಲ್ಲಿ ಹೆಜ್ಜೆಗಳನ್ನು ಇಡುವಂತೆ ನೀನು ತಾನೇ ಸಹಾಯ ಮಾಡು. ನಿನ್ನ ಮಹತ್ವವಾದ ಮಹಿಮೆಯಾದ ಬಿಡುಗಡೆಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕೃಪೆ ನೀಡು. ಈ ಕರ್ತನ ಉಪವಾಸ ಪ್ರಾರ್ಥನೆಯಲ್ಲಿ ಆಮೇನ್ ಬಂದಂತ ಎಲ್ಲರೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ನಿನ್ನ ಬಿಡುಗಡೆಯನ್ನು ಅವರು ಅನುಭವಿಸುವಂತೆ ಕರ್ತನ ಉಪವಾಸ ಪ್ರಾರ್ಥನೆ ಅವರಿಗೆ ಆಶೀರ್ವಾದ, ಬಿಡುಗಡೆ, ಆತ್ಮಿಕವಾದ ಬಲವಾಗಿ ಮಾರ್ಪಟ್ಟದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ತಿರುಗಿ ಮನೆಗಳಿಗೆ ಹೋಗುವಾಗಲೂ ನಿನ್ನ ಕೃಪೆ ಇರಲಿ. ನೀನು ನಡೆಸು, ಬಲಪಡಿಸು. ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದು ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್ ಆಮೇನ್ ಆಮೇನ್. ನಾವಂತಷ್ಟೇ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬಂದಂತೆ ಎಲ್ಲರ ಸಂಗಡ ಸದಾ ಕಾಲ ಇರಲಿ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇನ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾಳೆದಿಂದಲೇ ಆರಾಧನೆ ಸರಿಯಾಗಿ 9